ಎಲ್ಲರಿಗೂ ವಂದನೆಗಳು. ತಾಳಮದ್ದಲೆ ವೇದಿಕೆಯಾಗಿ ಇದು ಕಾಣಿಸಿಕೊಳ್ತಾ ಇದ್ದ ಸಂದರ್ಭದಲ್ಲಿ ಅನೇಕ ಬಾರಿ ಬಂದಿದ್ದೇನೆ. ತಾರೇಶ್ವರ ಭಾಗವತರು ಹಾಗೂ ಅವರ ಸ್ಮರಣೆಯಲ್ಲಿ ಆದ ಕಾರ್ಯಕ್ರಮಗಳ ನೆನಪು ಸದಾ ಹಸಿರಾಗುಂಟು. ನಾದಾವಧಾನದ ವತಿಯಿಂದ ನಡೀತಾ ಇರುವ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಹೀಗೆ ಭಾಗವಹಿಸ್ತಾ ಇರುವುದು ಮಿತ್ರ NG ಹೆಗಡೆಯವರ ಒತ್ತಾಸೆಯ ಮೇರೆಗೆ. ಅವರು ಹೇಳುವಾಗಲೇ ನಾನು ಹೇಳಿದ್ದೇನೆ, ಇದು ಬೈಗಳು ತಿನ್ನುವುದಕ್ಕೆ ನೀವು ಕರೀತಾ ಇರುವುದು. ಆಡಿದ ಮಾತಿನ ಬಗ್ಗೆ ಏನಾದರೂ ನಮ್ಮ ಅಲ್ಪಜ್ಞಾನದಿಂದಲೋ ಅನವಧಾರಣೆಯಿಂದಲೋ ನಾವು ಆಡಿದ ಸಂಬಂಧಗಳಿಂದ ವೃತ್ತಿಪರರಾದ ಹವ್ಯಾಸಿಗಳಾದ ಕಲಾವಿದರು ಭಾಗವತರುಗಳು ಕೊನೆಗೆ ನಿಂದಿಸುವಂತ ಆಗುತ್ತದೆ. ಮತ್ತು ವಿಮರ್ಶಾತ್ಮಕವಾಗಿ ಮಾತಾಡುವುದು ಯಾವತ್ತೂ ನಿಂದೆಗೆ ಕೊಟ್ಟ ಆಹ್ವಾನ ಅಂತ ಖಚಿತವಾಗಿ ಗೊತ್ತು. ಆದರೂ ಈ ಸನ್ನಿವೇಶದಲ್ಲಿ ಯುವ ಕಲಾಭ್ಯಾಸಿಗಳಿಗೆ ಪೂರಕ ಆಗುವ ಹಾಗೆ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಬೇಕು ಅಂತ. ಇದೇನು ಪ್ರಾಜ್ಞಾಭಿಮತವಲ್ಲ. ಆ ವಿಷಯದ ಕುರಿತಾಗಿ ಇದಮಿತ್ತಮೆಂಬುದಾಗಿ ನಿರ್ಣಯಿಸಿ ಆಡುವಂತಹ ಅರ್ಹತೆಯೂ ಯೋಗ್ಯತೆಯೂ ನನ್ನದಲ್ಲ. ಅದನ್ನು ಚೆನ್ನಾಗಿ ನಾ ಬಲ್ಲೆ. ಹಾಗಾದರೆ ಬಂದು ಮಾತಾಡೋದು ಯಾಕೆ ಅಂತ ಒಂದು ಪ್ರಶ್ನೆ. ಈ ರಂಗದಲ್ಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ತೊಡಗಿಸಿಕೊಂಡದ್ದರಿಂದ ಅಲ್ಪ ಅನುಭವ ಈ ಕ್ಷೇತ್ರದಲ್ಲಿ ಉಂಟು. ಆ ಅನುಭವದಲ್ಲಿ ಭಾಗವತಿಕೆ ನನಗೆ ಪರಿಚಿತವಾಗಿ, ಕಲಾವಿದನಾಗಿ ನಮ್ಮಿಂದ ಭಾಗವತರೇನು ನಿರೀಕ್ಷಿಸ್ತಾರೆ, ಭಾಗವತರಿಂದ ಕಲಾವಿದರಾಗಿ ನಾವೇನು ನಿರೀಕ್ಷಿಸ್ತೇವೆ ಅಂತ ಒಂದು ಸ್ವರೂಪ ಸ್ಪಷ್ಟತೆ ಇದ್ದದ್ದರಿಂದ ಆ ಅನುಭವದ ಆಧಾರದಲ್ಲಿ ನನ್ನ ಅನಿಸಿಕೆಯನ್ನು ನಿಮ್ಮ ಮುಂಭಾಗದಲ್ಲಿ ಇಡ್ತೇನೆ. ಕೊನೆಗೂ ನಿರ್ಣಯಿಸಬೇಕಾದವರು ಕಲಾರಸಿಕರು ಹಾಗೂ ಭಾಗವಹಿಸುವಂತಹ ಕಲಾವಿದರು. ನಿಮ್ಮ ನಿರ್ಣಯಗಳಿಗೆ ಪೂರಕವಾಗುವಂತೆ, ಪ್ರಚೋದಕವಾಗುವಂತೆ ಭಾಗವತಿಕೆಯ ಸ್ವರೂಪದ ಕುರಿತು ನನ್ನ ನೆಲೆಯ ಒಂದು ವಿವೇಚನೆ ಮಾತ್ರ ಇದು ಅಂತ ಪರಿಗ್ರಹಿಸಬೇಕು ಅಂತ ಪೂರ್ವದಲ್ಲೇ ನಿಮ್ಮಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ. ಹಿರಿಯರಾದಂತಹ ಸಾಮಗ ದಂಪತಿಗಳು, ರಘುನಾಥ ನಾಯ್ಕರು, ಅನೇಕ ಪಾಠಕರು ಎಲ್ಲರೂ ಮುಂದಿದ್ದೀರಿ. ಯಾಕೆ ಇವರೆಲ್ಲರ ಮುಖ ನೋಡಿ ನಾನು ಉಲ್ಲೇಖಿಸ್ತೇನೆ ಅಂದರೆ, ಈ ಕ್ಷೇತ್ರದಲ್ಲಿ ಈ ವಿಷಯದಲ್ಲಿ ಪ್ರಭುತ್ವವನ್ನು, ಪ್ರಸಿದ್ಧಿಯನ್ನು ಹೊಂದಿದವರೆಲ್ಲರೂ. ಆದ್ದರಿಂದ ಅಜ್ಞತೆಯಿಂದ ನಾನು ಆಡಿದ ಮಾತುಗಳಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನೀವು ಧಾರಾಳವಾಗಿ ಹೇಳಬಹುದು, ತಿದ್ದಬಹುದು. ನಾದಾವಧಾನ, ಅವಧಾನ ಅಂದರೆ ಒಂದು ನಿಶ್ಚಿತವಾದಂತಹ ಮನೋಯೋಗ ಅಂತ ತಾತ್ಪರ್ಯ. ಮನಸ್ಸು ನಾದದ ಜೊತೆಯಲ್ಲಿ ಒಂದಾಗುವುದು. ನಾದಾವಧಾನ ಅಂತ ತಮ್ಮ ಸಂಸ್ಥೆಗೆ ಹೆಸರಿಟ್ಟ NG ಹೆಗಡೆಯವರು ಅದರ ಮೂಲಕವಾಗಿ ಯುವ ಕಲಾಭ್ಯಾಸಿಗಳನ್ನು ಭಾಗವತರಾಗಿ, ಹಿಮ್ಮೇಳವಾದಕರಾಗಿ ರೂಪಿಸ್ತಾ ಇದ್ದಾರೆ. ಇಡಗುಂಜಿ ಕೇಂದ್ರದ ಹಿನ್ನೆಲೆಯಿಂದ ಬಂದ ಕಲಾವಿದರಾದ ಅವರು ಗಟ್ಟಿಯಾದ ತಳಹದಿಯನ್ನು ಹೊಂದಿದ್ದರಿಂದ ವೇಷದಿಂದ ತೊಡಗಿ ಹಿಮ್ಮೇಳದ ಸರ್ವಾಂಗಗಳ ಬಗ್ಗೆ ಪಾಠವನ್ನು ಮಾಡುವಲ್ಲಿ, ಕಲಾವಿದರನ್ನು ರೂಪಿಸುವಲ್ಲಿ ಸಮರ್ಥರು. ಹಿರಿಯರಾದ ಗುರುಗಳಾದ ಶ್ರೀಯುತ AP ಪಾಠಕರ ಅಧ್ಯಕ್ಷ ಮಾರ್ಗದರ್ಶನವೂ ಈ ಸಂಸ್ಥೆಗೆ, ಈ ಕಲಾಭ್ಯಾಸಿಗಳಿಗೆ ಇದ್ದದ್ದರಿಂದ ಇಲ್ಲಿ ರೂಪುಗೊಳ್ತಾ ಇರುವ ಕಲಾವಿದರು ಯಾರಿದ್ದಾರೆ ಅವರು ಸೈದ್ಧಾಂತಿಕವಾಗಿಯೂ ಪ್ರಾಯೋಗಿಕವಾಗಿಯೂ ದೃಢವಾದ ನೆಲೆಯನ್ನು ಹೊಂದಿರಬೇಕು ಎಂಬುದು ಅವರ ಆಶಯ. ಆದ್ದರಿಂದಲೇ ನಾದದ ಕುರಿತಾದ ಮನೋಯೋಗವನ್ನು ಹೊಂದುವಲ್ಲಿ ನಾವು ಹೊಂದಿರಬೇಕಾದ ನಿಶ್ಚಯ ಏನು, ಅದರಲ್ಲೂ ವಿಶೇಷವಾಗಿ ಭಾಗವತರಾಗಿ ನಾವು ತೊಡಗುವಾಗ ನಾವು ಗಮನಿಸಬೇಕಾದ ವಿಷಯಗಳು ಯಾವುದು ಎಂಬುದರ ಕುರಿತು ಒಂದು ವಿವೇಚನೆ. ಇದು ತೊಡಗುವುದು ಕೀರ್ತಿಶೇಷರಾದಂತಹ, ಈ ಕಲೆಯೊಳಗೆ ಅಪಾರ ವ್ಯವಸಾಯವನ್ನು ಮಾಡಿ ಇದರ ದಿಗಂತಗಳನ್ನು ವಿಸ್ತರಿಸಿದಂತಹ ಮಹಾನುಭಾವರಾದ ಶ್ರೀ ಶಿವರಾಮ ಕಾರಂತರ ಮಾತಿನಿಂದ ಆದರೆ ಒಳ್ಳೆಯದು ಅಂತ ನನ್ನ ಎಣಿಕೆ. ಅವರು ಯಕ್ಷಗಾನದ ಕುರಿತಾಗಿ ವಿವೇಚಿಸ್ತಾ ಅದರ ಭಾಗವತಿಕೆ ಸ್ವರೂಪವನ್ನು ನಿರ್ವಚಿಸಿದ್ದು ಹೀಗೆ: ಯಕ್ಷಗಾನ ಕವಿಗಳು ಜಾನಪದ ಕವಿಗಳು, ಹೆಚ್ಚಾಗಿ ಅವರು ವಿದ್ವಾಂಸರಲ್ಲ.
ಆದರೂ ಲೋಕಾನುಭವ ಚೆನ್ನಾಗಿ ಇರುವವರು, ತಮ್ಮಂತಿರುವ ಜನಸಾಮಾನ್ಯರಿಗಾಗಿ ಆಯಾ ಪ್ರಸಂಗಗಳನ್ನು ಬರೆದವರು, ಜನರಿಗೆ ತಿಳಿಯುವಂತಹ ಭಾಷೆಯಲ್ಲಿ ಬರೆದವರು. ಅದೇ ಗೀತನಾಟಕಗಳಲ್ಲಿರಬೇಕಾದ ಮುಖ್ಯ ಗುಣ. ಗೀತನಾಟಕ ಅಂತ ಅವರು ಉದ್ದೇಶಿಸಿದ್ದು ಗೀತಾತ್ಮಕವಾದಂತಹ ನಾಟಕಗಳು. ಯಕ್ಷಗಾನವನ್ನು ಆ ವರ್ಗಕ್ಕೆ ಸೇರಿಸಿ ಅವರು ವಿವೇಚಿಸ್ತಾ ಇದ್ದಾರೆ. ಹಾಡುಗಬ್ಬಗಳನ್ನು ಅಂದರೆ ನಾವು ಪದ್ಯ ಅಂತ ಏನು ರೂಢಿಯಲ್ಲಿ ಹೇಳ್ತೇವೆ, ಯಕ್ಷಗಾನದ ಪ್ರಸಂಗ ಪದ್ಯಗಳು ಅಂತ. ಆ ಹಾಡುಗಬ್ಬಗಳನ್ನು ಒಮ್ಮೆ ಕೇಳಿದ ಮಾತ್ರಕ್ಕೆ ಮಾತು ಅರ್ಥ ಆಗದೇ ಹೋದರೆ ಹಾಡಿನ ಸೊಗಸು ವ್ಯರ್ಥವಾಗುತ್ತದೆ. ಇದು ಕಲಾಭ್ಯಾಸಿಗಳು, ಕಲಾವಿದರು ತುಂಬ ಗಮನಿಸಬೇಕಾದ ಒಂದು ಅಂಶ. ಅದು ಒಮ್ಮೆ ಕೇಳಿದ ಆ ಕ್ಷಣದಲ್ಲಿ ಆ ಮಾತು, ಆ ಪದ್ಯದಲ್ಲಿದ್ದ ಮಾತು, ಸಾಹಿತ್ಯ ಅರ್ಥ ಆಗದೆ ಹೋದರೆ ಹಾಡಿನ ಸೊಗಸು ವ್ಯರ್ಥ ಅಂತ. ವಿರಾಮದಲ್ಲಿ ಕುಳಿತು ಮೆಲುಕಾಡಿ ಆನಂದಿಸಬಹುದಾದ ಸಾಹಿತ್ಯದ ರೀತಿಯಾಗಲಿ ಕಾವ್ಯ ಚಮತ್ಕಾರಗಳಾಗಲಿ ನಾಟಕಗಳಿಗೆ ಒಪ್ಪಿದ್ದಲ್ಲ. ನಾವೆಲ್ಲಿಯೋ ಮನನ ಮಾಡ್ತಾ ವಿರಾಮದಲ್ಲಿ ಏನು ಹಾಡಿದ್ದಾರೆ, ಅದರ ಸಾಹಿತ್ಯ ಏನು, ಅದರ ವಿಶದಾಂಶಗಳೇನು, ಅದರ ವೈಶಿಷ್ಟ್ಯಗಳೇನು ಅಂತ ಯೋಚನೆ ಮಾಡಿದ ಮೇಲೆ ನಮಗೆ ಹೊಳೆಯುವುದೋ ಗ್ರಹಿಕೆಯಾಗುವುದೋ ಆಯಿತು ಅಂತಾದರೆ ಅದು ಗೀತನಾಟಕದ ಧರ್ಮಕ್ಕೆ ಸಮ್ಮತವಾದದ್ದಲ್ಲ. ಅದು ಕೇಳಿದ ಕ್ಷಣ ಗ್ರಹಣ ಆಗಬೇಕು, ಗ್ರಹಣ ಆಗಿ ನಾವು ಆಸ್ವಾದಿಸಬೇಕು. ಅದು ಯಾಕೆ ಅಂದರೆ ಅದರ ಸ್ವರೂಪ ವಿವೇಚನೆ ಮುಂದೆ ಮಾಡುವಾಗ ಸ್ಪಷ್ಟ ಆಗ್ತದೆ. ಹಾಡು ಕೇಳುವಾಗ ಹಾಡು ಮಾತ್ರ ನಮ್ಮ ಗ್ರಹಿಕೆಗೆ ಇರುವುದು. ಆದರೆ ಯಕ್ಷಗಾನದ ಪದ್ಯ ಕೇಳುವಾಗ ಹಾಡು, ಅದರ ಜೊತೆಯಲ್ಲಿರುವ ವಾದ್ಯಗಳು, ಅದರಿಂದಾಗಿ ಪ್ರಚೋದಿತವಾಗಿ ಅಭಿವ್ಯಕ್ತಿಸ್ತಾ ಇರುವ ಕಲಾವಿದರು, ವೇಷವೋ ಅರ್ಥವೋ, ಇದೆಲ್ಲವೂ ಸಮಗ್ರವಾಗಿ ಏಕಕಾಲದಲ್ಲಿ ಗ್ರಹಣ ಆಗಬೇಕಾದ್ರಿಂದ ಕೇಳ್ತಾ ಇದ್ದ ಹಾಗೆಯೇ ಮಾತು ಅರ್ಥ ಆಗಬೇಕಾದದ್ದು, ಅದರ ಸಾಹಿತ್ಯ ಗ್ರಹಿಕೆಗೆ ಆಗಬೇಕಾದ್ದು ತುಂಬ ಮುಖ್ಯ. ಆದ್ದರಿಂದ ತುಂಬ ಮೆಲುಕಾಡ್ತಾ ಅದನ್ನು ಯೋಚಿಸಿ ಇದರ ಅರ್ಥ ನಿರ್ಣಯ ಮಾಡುವಂತಹ ಒಂದು ಸ್ವರೂಪ ಯಕ್ಷಗಾನ ಪದ್ಯಗಳಿಗೆ ಇರುವುದು ಸಮ್ಮತ ಅಲ್ಲ ಅಂತ ಶಿವರಾಮ ಕಾರಂತರ ವಿವೇಚನೆ. ಅದೇ ಧಾಟಿಯಲ್ಲಿ ಪ್ರಸಿದ್ಧ ಕಲಾವಿಮರ್ಶಕರಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು ಅದನ್ನು ಸ್ವಲ್ಪ ಮುಂದುವರಿಸಿ ಹೇಳ್ತಾರೆ, ಪ್ರಸಂಗ ಸಾಹಿತ್ಯ ಗೀತ ಸತ್ಯಗಳಿಗಷ್ಟೇ ಅವಕಾಶಗಳನ್ನು ಕಲ್ಪಿಸಿದರೆ ಸಾಲದು. ಪ್ರಸಂಗ ಸಾಹಿತ್ಯ ಅಂತಂದರೆ ಹಾಡುವುದು, ಅದರಿಂದ ನೃತ್ಯಾವಿಷ್ಕಾರ, ಅಭಿನಯ, ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಪ್ರಸಂಗ ಸಾಹಿತ್ಯ ಸಾಲದು. ಅಷ್ಟನ್ನು ಒದಗಿಸಬೇಕು. ಹೌದು, ಅದನ್ನು ಒದಗಿಸುವುದರ ಜೊತೆಗೆ ಅದು ಅರ್ಥಗಾರಿಕೆಗೆ ದ್ರವ್ಯವನ್ನು ಒದಗಿಸುತ್ತಿರಬೇಕು. ಅಂದರೆ ಆಶುಕಲೆ ಅಂತ ನಾವು ಇದನ್ನು ಎಕ್ಸ್ಟೆಂಪೋರ್ ಆಗಿ ಇದರ ಅರ್ಥವನ್ನು ನಾವು ಅಭಿವ್ಯಕ್ತಗೊಳಿಸುವುದರಿಂದ ನಾವು ಹೇಳ್ತಾ ಬಂದಿದ್ದೇವೆ. ಕೇಳಿದ ಪದ್ಯ ಆ ಕ್ಷಣದಲ್ಲಿ ಕೊಟ್ಟ ಸ್ಫೂರ್ತಿಯನ್ನೂ ಒಳಗೊಂಡು, ಅದನ್ನು ಮಾತ್ರ ಒಳಗೊಂಡು ಅರ್ಥ ಹೇಳುವುದಲ್ಲ. ಎಲ್ಲ ಅಲ್ಲೇ ಸಿದ್ಧ ಆಗುವುದು. ಅಂದರೆ ಒಂದು ಪದ್ಯಕ್ಕೆ ಒಂದು ಅರ್ಥ ಹೇಳುವುದು ಹೇಗೆ ಅಂತ ಒಂದು ಪರಂಪರೆಯಿಂದ ಸಿದ್ಧವಾದ ಮಾದರಿ ಉಂಟು. ನಿರ್ದಿಷ್ಟ ಪದ್ಯಗಳಿಗೆ ಈ ವಿಷಯ ಹೀಗೆ ಬರಬೇಕು ಎಂಬುದಕ್ಕೂ ಒಂದು ಪೂರ್ವ ಸಂಪ್ರದಾಯ ಉಂಟು. ಇದೆಲ್ಲ ಪೂರ್ವ ನಿಶ್ಚಿತವೇ. ನಾವು ತುಂಬ ಅತಿಶಯ ಮಾಡಲಿಕ್ಕೆ ಎಲ್ಲವೂ ಆ ಕ್ಷಣದಲ್ಲಿ ಸ್ಪಾಂಟೇನಿಯಸ್ ಆಗಿ ಬರುವುದು ಅಂತ ವಿಜೃಂಭಿಸಬಹುದು. ಬಿಟ್ಟರೆ ಒಂದು ಸ್ಥೂಲವಾದ ಕಲ್ಪನೆ ಅರ್ಥಗಾರಿಕೆಯ ಕುರಿತಾಗಿ ಪೂರ್ವ ನಿರ್ಣಯದಲ್ಲೇ ಉಂಟು. ಆದರೆ ಆ ಪದ್ಯ ಕೇಳ್ತಾ ಇರುವಾಗ ರಾಗಾಲಾಪ, ಸಾಹಿತ್ಯ, ಅದರ ಪ್ರಸ್ತುತಿ, ಅದರ ವಿಧಾನ, ಶೈಲಿ, ಕಂಠ ಇದೆಲ್ಲದರಿಂದ ಪ್ರಚೋದಿತವಾಗಿ ಅಲ್ಲೇ ಏನಾದರೂ ಕಲಾವಿದನಿಗೆ ಹುಟ್ಟಿಸುವ ಹಾಗೆ ಸ್ಫೂರ್ತಿಪ್ರದವಾಗಿ ಭಾಗವತಿಕೆ ಇರಬೇಕಾದದ್ದು ಮುಖ್ಯ ಎಂಬುದು ಸ್ವತಃ ಅರ್ಥಧಾರಿಯೂ ಕಲಾವಿಮರ್ಶಕರು ಆಗಿರುವ ಪ್ರಭಾಕರ ಜೋಶಿಯವರ ಅಭಿಮತ. ಹೀಗಾಗಬೇಕು ಅಂತಾದರೆ ನಾವು ಯಕ್ಷಗಾನ ಸಾಹಿತ್ಯದ ಕುರಿತಾಗಿ ಅದನ್ನು ಟೆಕ್ಸ್ಟ್ ಅಂತ ನಾವು ಸ್ವೀಕರಿಸುವಾಗ ಅದರ ಸ್ವರೂಪದ ಕುರಿತು ಸಣ್ಣ ಒಂದು ವಿವೇಚನೆಯನ್ನು ಹೊಂದಿರಬೇಕಾದ ಅನಿವಾರ್ಯ ಅಂತ ಭಾವಿಸ್ತೇನೆ. ಬೇಸಿಕ್ ಆಗಿರುವುದು ಲಿಖಿತ ಪಠ್ಯ, ಪ್ರಸಂಗ ಸಾಹಿತ್ಯ ಅಂತ ನಾವು ಕರೀತೇವೆ. ಸಾಮಾನ್ಯವಾಗಿ ಏಕರೂಪದಲ್ಲಿರ್ತದೆ. ಆದರೆ ಪ್ರಾದೇಶಿಕವಾಗಿ ಭಾಗವತರುಗಳು ಗಮನಿಸಬೇಕಾದ್ದು ಅದರಲ್ಲಿ ಪಾಠಾಂತರಗಳು ಹೇರಳವಾಗಿರ್ತದೆ. ಈಗ ಒಂದೇ ಪದ್ಯ ಪ್ರಾದೇಶಿಕವಾಗಿ ಸ್ವಲ್ಪ ಭಿನ್ನತೆಯಿಂದ ಶಬ್ದ ವ್ಯತ್ಯಾಸದಲ್ಲೋ ಅರ್ಥ ವ್ಯತ್ಯಾಸದಲ್ಲೋ ಪ್ರಕಟವಾಗುವುದನ್ನು ನಾವು ಗಮನಿಸಬಹುದು ಅನೇಕ ಪ್ರಸಂಗಗಳಲ್ಲಿ. ಈಗ ಕರ್ಣಪರ್ವ ದಕ್ಷಿಣ ಕನ್ನಡದಲ್ಲಿ ಗೇರ್ಸೊಪ್ಪ ಶಾಂತಪೇಯರ ಪದ್ಯ, ಅದೇ ಪ್ರಸಂಗದಲ್ಲಿದ್ದ ಕೆಲವು ಪದ್ಯಗಳು ಉತ್ತರ ಕನ್ನಡದಲ್ಲೂ ವಿನಿಯೋಗದಲ್ಲಿ ಉಂಟು. ಕೊರಳಿಗೆ ಹಿಡಿದರೆ ಎಲೆ ಭಾನುಜಾತಾದಿ ಪದ್ಯಗಳು.
ಏನು ಸಾರಥಿ. ಈಗ ಅದರಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳು, ಶಬ್ದಗಳಲ್ಲಿ ಪರಿವರ್ತನೆಗಳುಂಟು. ಈಗ ಪಠ್ಯ ಒಂದೇ, ಆ ಪಠ್ಯದಲ್ಲೂ ಪಾಠಾಂತರಗಳಿರುವಾಗ ಪ್ರಾದೇಶಿಕತೆಗೆ ನಾವು ಮಹತ್ವ ಕೊಡುವುದಾದರೆ ಭಾಗವತರು ಮೊದಲು ಗಮನಿಸಬೇಕಾದದ್ದು ಈ ಪಠ್ಯದಲ್ಲಿರುವ ಪಾಠಾಂತರಗಳು, ಅದರ ಔಚಿತ್ಯ ಏನು, ಇದನ್ನು ಗ್ರಹಿಸಬೇಕು. ಆ ಪ್ರದೇಶದಲ್ಲಿ ಮಾಡುವಾಗ ನಾವು ನಮ್ಮ ಕ್ರಮ ಅಂತ ಇಲ್ಲಿಯದನ್ನೇ ಹೋಗಿ ಹಾಡಿದರೆ ಅವು ಪದ್ಯ ಬದಲಿಸಿ ಹಾಡಿದ ಅಂತ ಆಡ್ತಾರೆ. ಪದ್ಯ ಬದಲಿಸಿದ್ದಲ್ಲ, ಪದ್ಯದಲ್ಲೇ ಬದಲಾವಣೆ ಉಂಟು, ಅದನ್ನು ನಾವು ಗ್ರಹಿಸದೆ ಹೋದದ್ದು. ಈ ಸೂಕ್ಷ್ಮಗಳನ್ನು ಭಾಗವತರಾದವರು ಗ್ರಹಿಸಿದರೆ ಒಳ್ಳೆಯದು. ಈ ಲಿಖಿತ ಪಠ್ಯ ಅಂತ ಏನು ಟೆಕ್ಸ್ಟ್ ಉಂಟು ಅದು ಪ್ರತಿ ಪ್ರದರ್ಶನಕ್ಕೂ ಎಡಿಟ್ ಆಗುತ್ತದೆ ಎಂಬುದು ಕೂಡ ನಮ್ಮ ಅವಗಾಹನೆಯಲ್ಲಿರಬೇಕು. ಈಗ ಎಡಿಟಿಂಗ್ ಅಂದರೆ ನಮಗೆ ಈಗ ಏನು ಅಭ್ಯಾಸ ಆಗಿದೆ ಅಂದರೆ ಎಡಿಟೆಡ್ ವರ್ಷನೇ ಪುಸ್ತಕ ಆಗಿ ಸಿಗ್ತಾ ಉಂಟೀಗ. ಅದು ಉಪಕಾರಕ್ಕೆ ಆಪದ್ಧರ್ಮ ಎಂಬ ನೆಲೆಯಿಂದ ಮಾಡಿದ್ದು. ವಾಸ್ತವ ಸಾಮಗ್ರಿ ಮಾಡಿದ 70 ಪ್ರಸಂಗಗಳಾಗಲಿ, ಆ ಬಳಿಕ ಪರಿಷ್ಕೃತ ಆವೃತ್ತಿಯಾಗಿ ಬಂದ 80 ಪ್ರಸಂಗಗಳಾಗಲಿ, ಆಯ್ದ ಪದ್ಯಗಳನ್ನು ಪೋಣಿಸಿ ಒಂದು ಪ್ರಸಂಗದ ಪ್ರದರ್ಶನಕ್ಕೆ, ಅದು ತಾಳಮದ್ದಲೆಯನ್ನು ಲಕ್ಷ್ಯದಲ್ಲಿಟ್ಟು. ನಾನು ಉಭಯ ತಿಟ್ಟುಗಳಲ್ಲಿ ತಿಟ್ಟು ವ್ಯತ್ಯಾಸ ಮಾಡಿ ಹೇಳ್ತಾ ಇಲ್ಲ, ಅದರಲ್ಲೂ ಕುಂದಾಪುರ ಬದಿಯಲ್ಲಿ ಇತ್ತೀಚೆಗೆ ಹೆಚ್ಚು ಗಮನಿಸುವುದು ಅಂದರೆ ಪೌರಾಣಿಕ ಪ್ರಸಂಗ ಅಂದರೆ ಆ ಒಂದು ಪ್ರಸಂಗ ಹಿಡ್ಕೊಂಡು ಬರುವ ಭಾಗವತರುಗಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು. 80% ಯಾವ ಪದ್ಯ ಆದರೂ ಅದರಲ್ಲಿ ಉಂಟು ಅಂತ. ಅದರಲ್ಲಿ ಇಲ್ಲ ಅಂದ ಕೂಡಲೇ ಆ ಪ್ರತಿಯಲ್ಲಿ ಉಂಟು. ಪುಣ್ಯಕ್ಕೆ ಈಗ ಅಂತರ್ಜಾಲದಲ್ಲಿ ಈ ಪ್ರಸಂಗದ ಪ್ರತಿ ಸಿಕ್ಕುವುದರಿಂದ ಅದರ ಕಾಪಿ ತೆಗೆದೋ, ಪೇಜ್ ಸ್ಕ್ರೀನ್ಶಾಟ್ ತೆಗೆದೋ ಈ ಪದ್ಯ ಅಂತ ಅವರಿಗೆ ಕೊಡಲಿಕ್ಕೆ ಆಗ್ತದೆ, ಅಥವಾ ನೋಡಿ ಬರೆದಾದರೂ ಕೊಡಲಿಕ್ಕೆ ಆಗ್ತದೆ. ಆದರೆ ಪ್ರತಿ ಪ್ರಸಂಗದಲ್ಲಿ ಆಯ್ಕೆ ಮಾಡಿದ ಪಾತ್ರಗಳು ಭಿನ್ನ ಆಗಿರ್ತದೆ. ಈಗ ಗದಾಯುದ್ಧದಲ್ಲೇ ಆಗಲಿ, ಗದಾಯುದ್ಧದ ಪೂರ್ವ ಭಾಗದಲ್ಲಿದ್ದ ಅಶ್ವತ್ಥಾಮನನ್ನು ತೆಕ್ಕೊಂಡು ಮಾಡುವುದುಂಟು, ತೆಕ್ಕೊಳ್ಳದೆ ಮಾಡುವುದುಂಟು. ಸಂಜಯನನ್ನು ಇಟ್ಟುಕೊಂಡು ಮಾಡುವುದುಂಟು, ಇಲ್ಲದೆ ಮಾಡುವುದುಂಟು. ಈಗ ಇಟ್ಟುಕೊಂಡು ಮಾಡುವಾಗ ಪ್ರಸಂಗ ಎಡಿಟ್ ಆಗುವ ಕ್ರಮ ಬೇರೆ, ಅದು ಇಲ್ಲದೆ ಇರುವಾಗ ಎಡಿಟ್ ಆಗಬೇಕಾದ ಕ್ರಮ ಬೇರೆ. ಒಂದು ಪಾತ್ರ ಇರುವುದು ಇಲ್ಲದಿರುವುದು ಮತ್ಯಾವುದೋ ಒಂದು ಪಾತ್ರದ ಅವಕಾಶವನ್ನು, ಪದ್ಯಗಳನ್ನು ಹೆಚ್ಚು ಕಡಿಮೆ ಮಾಡ್ತದೆ. ಆ ಕಾರಣದಿಂದ ಆಯಾ ದಿನ, ಕಲಾವಿದರು, ಸಂದರ್ಭ, ಸಮಯ ಇದೆಲ್ಲವನ್ನು ಗಮನಿಸಿಕೊಂಡು ಪ್ರತಿ ಪ್ರಸಂಗವೂ ಪ್ರತಿ ಪ್ರದರ್ಶನದಲ್ಲೂ ಎಡಿಟ್ ಆಗುತ್ತದೆ. ಆದ್ದರಿಂದ ಲಿಖಿತ ಪಠ್ಯ ಎಂಬುದು ಸಾಮಾನ್ಯತಃ ಏಕಪ್ರಕಾರವಾಗಿದ್ದರೂ ಪ್ರತಿ ಪ್ರದರ್ಶನಕ್ಕೆ ಅದು ಬದಲಾವಣೆಯನ್ನು ಹೊಂದುತ್ತಾ ಇರ್ತದೆ. ಹಾಗ ಬದಲಾವಣೆ ಹೊಂದಿದ್ದರಿಂದ ಸಮಗ್ರ ಪ್ರಸಂಗದ ಆಶಯವೂ ಕೂಡ ಭಿನ್ನ ಆಗ್ತದೆ. ಅದು ಭಾಗವತರ ಗಮನದಲ್ಲಿರಬೇಕಾದ ವಿಷಯ. ಈಗ ಮಂಥರೆಯನ್ನು ತೆಕ್ಕೊಂಡು ಶ್ರೀರಾಮ ವನಗಮನದ ಭಾಗ ತೆಕ್ಕೊಂಡ್ರೆ ಆ ಸಮಗ್ರವಾಗಿ ಆ ಪ್ರಸಂಗವನ್ನು ಪ್ರಕಟಿಸುವಾಗ, ಪ್ರದರ್ಶಿಸುವಾಗ ಆಗುವ ಪರಿಣಾಮ ಬೇರೆ. ಪನ್ನೀರ ರಾಮನಿಗೆ ಎಂಬಲ್ಲಿಂದ ರಾಮ ಪಟ್ಟಾಭಿಷೇಕ ಸನ್ನದ್ಧನಾಗಿ ಹೊರಟಲ್ಲಿಂದ ವನಗಮನದ ತನದ ತೆಕ್ಕೊಂಡ್ರೆ ಆಗುವ ಪರಿಣಾಮ ಬೇರೆ. ಭಿನ್ನ ಭಿನ್ನ ರಸಗಳು ಒಟ್ಟಾಗಿ ಒಂದು ಪ್ರಸಂಗಾನುಭವವನ್ನು ಅದು ಕೊಟ್ಟರೆ, ರಾಮ ವನಗಮನಕ್ಕೆ ರಾಮನ ಪ್ರವೇಶದ ನಂತರ ತೆಗೆದು ಸೀತೆ, ಲಕ್ಷ್ಮಣ ಎಲ್ಲರೂ ಬಂದು ಸೇರುವುದು, ಕೌಸಲ್ಯ ದುಃಖ ಇದೆಲ್ಲವನ್ನು ತೆಕ್ಕೊಂಡ್ರೆ ಅದು ಕರುಣರಸ ಪ್ರಧಾನವಾದಂತಹ ಒಂದು ಕಥಾಭಾಗವಾಗಿ ಪರಿವರ್ತಿತವಾಗ್ತದೆ. ಕರುಣರಸ ಮೊದಲಿದರಲ್ಲೂ ಉಂಟು, ಕಂಬುಕಂಠಿನಿ ಚಾರುಶೀಲ ಅದರಲ್ಲೂ ಉಂಟು ಪದ್ಯ. ಆದರೆ ಯಾವುದಕ್ಕೆ ಎಷ್ಟು ಸ್ಟ್ರೆಸ್ ಕೊಡ್ತೇವೆ, ಹೇಗೆ ಎಡಿಟ್ ಮಾಡಿ ನಾವು ಒಂದು ಸಭೆ ಅಲ್ಲಿನ ಅಭಿರುಚಿಗೆ ಅನುಸಾರವಾಗಿಯೂ ಈ ಎಡಿಟಿಂಗ್ ಆಗ್ತದೆ. ಕೇವಲ ವೇಷವನ್ನು ಆಧರಿಸಿ ಎಡಿಟಿಂಗ್ ಆಗುವುದಲ್ಲ. ಇಲ್ಲಿನ ಜನರಿಗೆ ಕರುಣರಸ ಪ್ರಧಾನವಾದ ಪ್ರಸಂಗ ಹೆಚ್ಚು ಪ್ರಿಯವಾಗುತ್ತದೆ ಎಂಬುದರಿಂದ ಅದಕ್ಕೆ ಒತ್ತು ಕೊಟ್ಟು ಪ್ರಸಂಗ ಇಡುವುದು ಉಂಟು. ಕೆಲವೊಮ್ಮೆ ಈಗ ಏನಾಗ್ತದೆ ಅಂದರೆ ಕಲಾವಿದರ ತಾರಾವರ್ಚಸ್ಸನ್ನು ಮಾನಿಸಿ, ಗೋಪಾಲಣ್ಣಿದ್ದಾರೆ, ನಮಸ್ಕಾರ, ಹಿರಿಯ ಕಲಾವಿದರ ತಾರಾವರ್ಚಸ್ಸಿಗೆ ಅನುಗುಣವಾಗಿ ಪ್ರಸಂಗದ ಶೀರ್ಷಿಕೆಯೇ ಬದಲಾಗ್ತದೆ. ಅವರು ಮಾಡುವ ಶೀರ್ಷಿಕೆಯನ್ನು ಪ್ರಸಂಗದ ಪಾಡುವ ಪಾತ್ರವನ್ನು ಪ್ರಸಂಗದ ಶೀರ್ಷಿಕೆಯಾಗಿ ಇಡುವ ಪ್ರವೃತ್ತಿ. ಸರಿತಪ್ಪುಗಳನ್ನು ವಿವೇಚನೆಗೆ ಹೇಳಿದ್ದಲ್ಲ, ಹಾಗಿಡುವಾಗ ಹೆಸರಲ್ಲೇ ಇಷ್ಟು ವ್ಯತ್ಯಾಸ ಬರುವಾಗ ಪ್ರಸಂಗದಲ್ಲಿ ಎಷ್ಟು ಬರಬೇಕು. ಆ ಕಾರಣದಿಂದ ಅದನ್ನು ಭಾಗವತರಾದವರು ಗಮನಿಸಬೇಕಾಗ್ತದೆ. ಇಲ್ಲಿಗೆ ಏನು ಬೇಕು, ಇಲ್ಲಿ ಈ ಪ್ರಸಂಗ ಇಟ್ಟದ್ದು ಯಾವ ಆಶಯದಿಂದ, ಆದ್ದರಿಂದ ಅದನ್ನು ಹೇಗೆ ಎಡಿಟ್ ಮಾಡಬೇಕು, ಇದನ್ನು ಕೂಡ ಅವರು ನೋಡಿಕೊಳ್ಬೇಕಾಗ್ತದೆ. ಸರಿ, ನಾವು ಒಂದು ನಿರ್ದಿಷ್ಟವಾಗಿ ಇಷ್ಟು ಪದ್ಯ ಇಟ್ಟುಕೊಂಡು ಈ ಪ್ಲಾಟ್ ಮಾಡುವ ಅಂತ ಅಲ್ಲಿ ಹೋಗ್ತಾ ಇರುವಾಗ ರಂಗದಲ್ಲಿ ಆಗ್ತಾ ಇರುವ ವಿದ್ಯಮಾನಕ್ಕೆ ಅನುಗುಣವಾಗಿ ಪ್ರಸಂಗ ಪುನಃ ಎಡಿಟ್ ಆಗ್ತದೆ. ಈ ಸೂಕ್ಷ್ಮಗಳನ್ನು ನೀವು ಗಮನಿಸ್ತಾ ಹೋದರೆ ನಿಮಗೆ ಗೊತ್ತಾಗ್ತದೆ. ಇಷ್ಟು ಪದ್ಯ ತೆಕ್ಕೊಳ್ಳುವ, ಹೀಗೆ ಹೋಗುವ ಅಂತ ಸ್ಥೂಲವಾಗಿ ಭಾಗವತರು ವೇಷಧಾರಿಗಳು ಮಾತಾಡಿಕೊಂಡಿರ್ತಾರೆ. ರಂಗಕ್ಕೆ ಹೋಗುವಾಗ ಒಂದು
ಈಗ ಕಲಾವಿದರ ಭಾಷೆಯಲ್ಲಿ ಹೇಳುವಾಗ ಇವತ್ತು ರಂಗಕ್ಕೇನು ಊಟವಿಲ್ಲ ಅಂತ ನಾವು ಹೇಳೋದು. ಇವತ್ತು ಅದಕ್ಕೆ ಕಾರಣ ಈಗ ಗೊತ್ತಿಲ್ಲದೆ ಇದ್ದರೆ ಬರುವ ಮಾತದು. ಅದು ಧ್ವನಿಯಿಂದ ಇರಬಹುದು, ಬೆಳಕಿನಿಂದ ಇರಬಹುದು, ಮೂಡಿನಿಂದ ಇರಬಹುದು, ಸಹಕಲಾವಿದರ ಸಹಯೋಗದಿಂದ ಇರಬಹುದು, ಹಿಮ್ಮೇಳದ ಸಹಕಾರದಿಂದ ಇರಬಹುದು. ಏನೋ ರಂಗದಲ್ಲಿ ಊಟವಿಲ್ಲ, ಆಟ ರೈಸ್ತಾ ಇಲ್ಲ ಅಂತ ನಾವು ಹೇಳುವ ಕ್ರಮ. ಇದರಿಂದಾಗಿ ಪ್ರಸಂಗದಲ್ಲಿ ತೆಕೊಳ್ಳಬೇಕಾದದ್ದನ್ನು ನಾವು ಬಿಡುವ ಸನ್ನಿವೇಶ ಅನೇಕ ಬಾರಿ ಬರ್ತದೆ. ಆ ಪದ್ಯ ಅಲ್ಲಿಯೇ ಸೂಚ್ಯವಾಗಿ ಅದು ಕಲಾ ಮರ್ಮಜ್ಞರಾದವರಿಗೆ, ಕಲಾವಿದರಾದವರಿಗೆ ಗೊತ್ತಾಗ್ತದೆ. ಭಾಗವತರು ಮತ್ತು ರಂಗದ ಕಲಾವಿದರ ಕಮ್ಯುನಿಕೇಷನ್ನಿಂದ ಅದು ಬೇಡ, ಅದನ್ನು ಬಿಟ್ಟು ಮುಂದೆ ಹೋಗುವ ಅಂತ ಸೂಚನೆ ಕೊಟ್ಟು ಅದನ್ನು ಭಾಗವತರು ಅಂಗೀಕರಿಸಿ ಅದು ಎಡಿಟ್ ಆಗ್ತಾ ಹೋಗ್ತದೆ ರಂಗದಲ್ಲಿ. ಭಾಗವತರಾದವರು ಕಲಿಯುವಾಗ ಇದನ್ನು ಕೂಡ ಗಮನದಲ್ಲಿರಿಸಿಕೊಳ್ಬೇಕು. ಒಂದು ಪ್ರಸಂಗ ಪಠ್ಯ ಲಿಖಿತ ಟೆಕ್ಸ್ಟ್ ಎಲ್ಲೆಲ್ಲಿ ಎಡಿಟ್ ಆಗುತ್ತದೆ, ಹೇಗೆ ಆಗುತ್ತದೆ, ಹಾಗೆ ಆಗಬೇಕಾದ್ರೆ ನಾವು ಪೂರ್ವ ನಿರ್ಣಯದಲ್ಲಿ ಈ ಪದ್ಯವನ್ನು ಹೀಗೆ ಹಾಡಬೇಕು, ಇಷ್ಟು ಸಮಯ ಹಾಡಬೇಕು ಅಂತ ಸ್ಥೂಲ ಕಲ್ಪನೆ ಮಾಡಿಕೊಂಡು ಬಂದರೆ ಅದೆಲ್ಲವನ್ನು ಸಂದರ್ಭಕ್ಕನುಗುಣವಾಗಿ ಹಿಗ್ಗಿಸಬೇಕಾದ, ಕುಗ್ಗಿಸಬೇಕಾದ ಬದ್ಧತೆಗೆ, ಅನಿವಾರ್ಯತೆಗೆ ಒಬ್ಬ ಕಲಾವಿದ ಭಾಗವತನಾಗಿ ಅನುವಾಗಬೇಕಾಗ್ತದೆ. ಈ ಸಾಧ್ಯತೆಗಳಿಗೆ ತೆರೆದುಕೊಂಡೇ ವೇದಿಕೆ ಏರಬೇಕಾಗ್ತದೆ. ಇದನ್ನು ಗಮನಿಸಿಕೊಳ್ಳಬೇಕು ಭಾಗವತರಾಗಿ ಎಂಬುದಕ್ಕಾಗಿ ಅದನ್ನು ಸೂಚ್ಯವಾಗಿ ನಾನು ನಿಮಗೆ ಇಲ್ಲಿ ಸೂಚಿಸಿದ್ದು. ಮಾತ್ರ ಅಲ್ಲ, ಎಡಿಟ್ ಆಗ್ತದೆ ಅಂದರೆ ಕೇವಲ ಕಟ್ಟಾಗ್ತದೆ ಅಂತ ಮಾತ್ರ ಅಲ್ಲ, ಅದು ಹಿಗ್ಗುತ್ತದೆ ಕೂಡ. ನಿರ್ದಿಷ್ಟ ಪದ್ಯಗಳಿಗೆ ಮಾತ್ರ ನಾನು ಭಾಗವತ ಅಂತ ನಾವು ಭಾಗವತರಾಗಿ ಹೇಳುವಾಗಿಲ್ಲ. ಎಲ್ಲೋ ಒಂದು ಭಾಗ, ಒಂದು ಹಾಸ್ಯರಸದ ಸನ್ನಿವೇಶ, ಒಂದು ವೀರರಸದ ಸನ್ನಿವೇಶ, ಒಂದು ಕರುಣರಸದ ಸನ್ನಿವೇಶ ಸಭೆಯಿಂದ ಒಳ್ಳೆ ಪ್ರತಿಕ್ರಿಯೆ ಹುಟ್ಟಿಸ್ತದೆ. ಸದಭಿರುಚಿಯ ಪ್ರೇಕ್ಷಕರು ಅದನ್ನು ಅನುಮೋದಿಸಿ ಆಸ್ವಾದಿಸ್ತಾ ಇದ್ದಾರೆ ಅಂತ ಪ್ರೇಕ್ಷಕ ಮತ್ತು ಕಲಾವಿದರ ಬಗ್ಗೆ ಮಧ್ಯೆ ಒಂದು ಕಮ್ಯುನಿಕೇಷನ್ ಆದರೆ ಅದನ್ನು ಸ್ವಲ್ಪ ಲಂಬಿಸುವ, ವಿಸ್ತರಿಸುವ ಒಂದು ಲಹರಿಗೆ ಕಲಾವಿದ ಬಂದು ಬಿಡ್ತಾನೆ. ಭಾಗವತನೂ ಬರಬಹುದು. ತನ್ನ ಪದ್ಯವನ್ನು ಸ್ವೀಕರಿಸ್ತಾ ಇರುವ ವಿಧಾನ ಹೇಗುಂಟು ಸಭೆ ಅಂತ ನೋಡ್ತಾ ಆ ಪದ್ಯವನ್ನು ಸ್ವಲ್ಪ ಮಾಮೂಲಿಗಿಂತ ವಿಸ್ತಾರವಾಗಿ ಕೊಂಡೋಗ್ಲಿಕ್ಕೂ ಸಾಕು. ಅದಕ್ಕೆ ಕಲಾವಿದನು ಸಿದ್ಧ ಆಗಬೇಕು. ಕಲಾವಿದರಿಗೆ ಈ ಲಹರಿ ಬಂದರೆ ನಾವು ಪೂರ್ವ ನಿರ್ಣಯ ಮಾಡದ ಪದ್ಯಗಳನ್ನು ಪ್ರಸಂಗದಲ್ಲಿದ್ದರೆ ಬಳಸಿಕೊಳ್ಳುವುದಕ್ಕೂ ಸನ್ನದ್ಧರಾಗಬೇಕಾಗ್ತದೆ. ಎಲ್ಲೋ ಮೊದಲು ಸೂಚಿಸಿದ ಪದ್ಯದ ಎತ್ತುಗಡೆ ಮಾಡಿಬಿಡ್ತಾರೆ. ನಾವೀಗ ಏನು ನೋಡ್ತೇವೆ, ನಾನಿದನ್ನು ರಂಗದಲ್ಲಿ ಪ್ರಾಯೋಗಿಕವಾಗಿ ಗಮನಿಸಿ ಹೇಳ್ತಾ ಇದ್ದೇನೆ. ಆಗ ಮೆಲ್ಲ ತಾಳ, ಇಲ್ಲಿ ಆದರೆ ತಾಳ ಕೊಟ್ಟುತ್ತಾರೆ, ಅಲ್ಲಿ ಆದರೆ ಜಾಗಟೆ, ಇಲ್ಲ ಆ ಪದ್ಯ ಇಲ್ಲ ಅಂತ ಸೂಚಿಸ್ತಾರೆ. ಕಲಾವಿದರಿಗೆ ಗೊತ್ತಾಗ್ತದೆ ಇವ ಎತ್ತುಗಡೆ ಮಾಡಿದರೂ ಆ ಪದ್ಯಕ್ಕೆ ಭಾಗವತ ಸಿದ್ಧ ಆಗಿಲ್ಲ, ಆದ್ದರಿಂದ ಆ ಪದ್ಯ ಬಿಡ್ತಾ ಇದ್ದಾರೆ ಅಂತ. ಭಾಗವತನಾದವನು ಸಮರ್ಥನಾಗಿದ್ದರೆ, ಸಮಗ್ರ ಪ್ರಸಂಗದ ಆಶಯವನ್ನು, ಜ್ಞಾನವನ್ನು, ಪದ್ಯಗಳ ಸ್ವರೂಪವನ್ನು ಅರಿತವರಾಗಿದ್ದರೆ ಈ ಹಿಗ್ಗಿಸುವಿಕೆ ಮತ್ತು ಕುಗ್ಗಿಸುವಿಕೆಗೆ ಸದಾ ಸನ್ನದ್ಧ ಸ್ಥಿತಿಯಲ್ಲಿರಬೇಕು. ಎಷ್ಟು ಸನ್ನದ್ಧ ಸ್ಥಿತಿಯಲ್ಲಿರಬೇಕು ಅಂದರೆ, ಪ್ರಸಂಗದಲ್ಲಿ ಇಲ್ಲದ, ಈಗ ಕೃಷ್ಣಲೀಲೆಯ ಭಾಗ ಪೂತನಾ ಪ್ರಕರಣ. ಪೂತನಾ ಪ್ರಕರಣದಲ್ಲಿ ಪೂತನೆ ಮತ್ತು ಯಶೋದೆ ಮಾಯಾಪೂತನೆಯಾಗಿ ಬಂದ ಮೇಲೆ ಸಂವಾದದ ಪದ್ಯಗಳು ಹೆಚ್ಚು, ಪ್ರಸಂಗದಲ್ಲಿಲ್ಲ. ಹಿರಿಯರು ಕಿಸೆ ಪದ್ಯ ಮಾಡಿ ಹಾಕಿದ್ದಾರೆ. ತಾವು ಆ ಸನ್ನಿವೇಶದಲ್ಲಿ ಪದ್ಯದ ಅನಿವಾರ್ಯತೆಯನ್ನು ಮನಗಂಡು ಯಾವುದೋ ಒಂದು ಪದ್ಯ, ಕೆಲವು ಪದ್ಯಗಳು ಸಂವಾದದ ಪದ್ಯಗಳು ಅಗರಿ ಭಾಗವತರು ಮಾಡಿದ್ದು ಅಂತ ಈಗ ಅಗರಿಯವರ ಪ್ರಸಂಗ ಅಂತ ಮುದ್ರಿತವಾದ ಪ್ರತಿಯಲ್ಲಿ ಕೊನೆಗೆ ಅವರು ಹೀಗೆ ಸಾಂದರ್ಭಿಕವಾಗಿ ರಚಿಸಿದ ಪದ್ಯಗಳು ಅಂತಲೇ ಈಗ ಮುದ್ರಣ ಆಗಿದೆ. ಉದಾಹರಣೆಗೆ ಮಾತ್ರ ಹೇಳಿದ್ದು. ಕಡತೋಕ ಭಾಗವತರು ಈಗ ರುಕ್ಮಿಣಿ ಸ್ವಯಂವರದಲ್ಲಿ ಪ್ರಸಂಗದಲ್ಲಿ ಅದೇ ಶಿವರಾಮ ಕಾರಂತರು ಹೇಳಿದ್ರಲ್ಲ, ಜಾನಪದೀಯವಾಗಿ ಅನುಭವಸ್ಥರಾದ ರಸಜ್ಞರಾದಂತಹ ಕವಿಗಳೇ ಹೆಚ್ಚಾಗಿ ಪ್ರಸಂಗ ಬರೆದದ್ರಿಂದ ಕೆಲವೊಮ್ಮೆ ನ್ಯೂನಾತಿರೇಕಗಳಾಗಿರ್ತದೆ. ರುಕ್ಮಿಣಿ ಸ್ವಯಂವರ ಪ್ರಸಂಗ ಬಲಿಪ ಭಾಗವತರಿಂದ ಆದದ್ದು. ರುಕ್ಮಿಣಿ ಕಾಯ್ತಾ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೊರಟ ಕಾಲದಲ್ಲಿ ಕೃಷ್ಣ ಪ್ರಕಟ ಆಗೋದು. ಸರ್ವಸಮರ್ಪಣೆ ಮಾಡಿದ ರುಕ್ಮಿಣಿಗೆ ಕೃಷ್ಣನನ್ನು ಕಂಡ ಸಂಭ್ರಮಕ್ಕಾಗಲಿ ಅಭಿವ್ಯಕ್ತಿಗಾಗಲಿ ಒಂದು ತುಂಡು ಪದ್ಯ ಕೂಡ ಇಲ್ಲ. ಈ ಔಚಿತ್ಯವನ್ನು ಮನಗಂಡು ಈಗ ಕಡತೋಕರಂತಹ ಭಾಗವತರು ಧರ್ಮಸ್ಥಳ ಮೇಳಗಳಲ್ಲಿ ಹೆಚ್ಚಾಗಿ ಚಾಲ್ತಿಗೆ ತಂದದ್ದು, ಅದೀಗ ಕೆಲವು ಕಡೆಯಲ್ಲಿ ರೂಢಿಯಲ್ಲುಂಟು. ಅಲ್ಲಿಗೆ ಬಂದೆಯ ಅಂತ ಒಂದು ಪದ್ಯ ಅವಳ ಆತ್ಮಸಮರ್ಪಣೆಗಾಗಿ ಒಂದು ಪದ್ಯ ಮಾಡಿದ್ದಾರೆ. ಭಾಗವತರಾದವರು ಛಂದೋನಿಬದ್ಧವಾದ ಪದ್ಯಗಳ ಸ್ವರೂಪವನ್ನು, ಛಂದಸ್ಸಿನ ಪ್ರಾಥಮಿಕ ಜ್ಞಾನವನ್ನು ಹೊಂದಿದವರಾಗಿದ್ದರೆ ಸಾಂದರ್ಭಿಕವಾಗಿ ಇಲ್ಲೇನೋ ಬೇಕು ಅಂತ ಅಲ್ಲಿ ಆಗ್ತಾ ಇರುವ ಹಾಗೆ ಮೊದಲೇ ಕಂಡರು ಪದ್ಯ ಮಾಡುವಲ್ಲೂ ಪರ್ಯಾಪ್ತರಾಗಿದ್ದರೆ ಅವರ ಭಾಗವತಿಗೆ ಮತ್ತಷ್ಟು ಸ್ವಯಂಪೂರ್ಣವಾಗ್ತದೆ. ಆಶು ಕವಿತ್ವವನ್ನು ಹೊಂದಿರಬೇಕಾದ್ದು ಭಾಗವತಿಗೆ ಒಂದು ಲಕ್ಷಣವೇ ಹೌದು. ಇನ್ನು ಇದು ಲಿಖಿತ ಪಠ್ಯದ ಕುರಿತಾಗಿ, ಸಿದ್ಧ ಸಾಹಿತ್ಯದ ಕುರಿತಾಗಿ, ಪ್ರಸಂಗ ಅಂತ ಏನು ಹೇಳ್ತೇವೆ ಅದರ ಕುರಿತಾಗಿ.
ಇನ್ನೊಂದು ಪಠ್ಯ ಸಿದ್ಧ ಆಗುವುದು ಗಾಯನ ಪಠ್ಯ ಅಂತ. ರಾಗತಾಳ ನಿಬದ್ಧವಾದ ಗಾಯನದ ಮೂಲಕವಾಗಿ ಆ ಪಠ್ಯ ಸಿದ್ಧ ಆಗ್ತಾ ಹೋಗ್ತದೆ. ಅಂದರೆ ಸಾಹಿತ್ಯ ಮಾತ್ರ ಟೆಕ್ಸ್ಟ್ ಅಲ್ಲ, ಆ ಸಾಹಿತ್ಯ ಅಭಿವ್ಯಕ್ತವಾಗುವ ರಾಗ, ಅದು ಅಭಿವ್ಯಕ್ತ ಆಗುವ ತಾಳ, ಅದು ಕೂಡ ರಂಗದಲ್ಲಿ ಟೆಕ್ಸ್ಟ್. ಯಾಕೆ ಟೆಕ್ಸ್ಟ್ ಅಂದರೆ ಆ ರಾಗಕ್ಕೆ ಉಚಿತವಾದ ಭಾವದಿಂದ ಅಭಿನಯ ಇರಬೇಕು, ಆ ತಾಳಕ್ಕೆ ನಿಬದ್ಧವಾದ ಪದಗತಿ ಹೆಜ್ಜೆಯಾಗಿ ಅಲ್ಲಿ ಮೂಡಬೇಕು. ಅದಕ್ಕೆ ಪೂರಕವಾಗಿ ಆ ಭಾವಭಂಗವಾಗದ ಹಾಗೆ ಆ ತಾಳಕ್ಕೆ ಪೂರಕವಾದ ನುಡಿಸುವಿಕೆ ಚಂಡೆಮದ್ದಲೆಯವರಿಂದಲೂ ಒದಗಿ ಬರಬೇಕು. ಆದ್ದರಿಂದ ಅದು ಕೂಡ ಒಂದು ಟೆಕ್ಸ್ಟ್ ರಂಗಕ್ಕೆ. ಅದರಲ್ಲೂ ಒಂದು ವೈಶಿಷ್ಟ್ಯ ಉಂಟು. ಒಂದೇ ಪದ್ಯಕ್ಕೆ ಭಿನ್ನ ಭಿನ್ನ ಗಾಯನದ ಟೆಕ್ಸ್ಟ್ ಇರುವುದು ಸಾಧ್ಯ. ಇದನ್ನು ರಾಗಾಧಾರಿತವಾಗಿ ಮಾತ್ರ ಅಲ್ಲ, ತಾಳಾಧಾರಿತವಾಗಿಯೂ ನಾವು ವಿವೇಚಿಸುವುದಕ್ಕಾಗ್ತದೆ. ಇದು ಈ ತಾಳದ ಪದ್ಯ ಅಂತ ನಮಗೆ ನಿರ್ಣಯ ಇದ್ದರೆ, ಅದಲ್ಲದೆ ಬೇರೆ ತಾಳದಲ್ಲಿ ಅದನ್ನು ಹೊಂದಿಸುವುದಕ್ಕೆ ಛಂದೋಭಂಗ ಆಗದಂತೆ ಹೊಂದಿಸುವುದಕ್ಕಾಗ್ತದಾದರೆ, ಯಾರೋ ಸ್ವಲ್ಪ ಕುಣಿಯುವವ, ಅವ ಅಭಿನಯ ಅಲ್ಲ ಕುಣಿತ ಪದಗತಿಯಲ್ಲಿ ಚುರುಕಿದ್ದಾನೆ ಅಂತ ಆದರೆ ಅವನ ಕುಣಿತಕ್ಕೆ ಬೇಕಾಗುವಂತೆ ತ್ರಿವಡೆ ಅಷ್ಟವೇ ಮೊದಲಾದದ್ದು ಅದನ್ನು ಅಳವಡಿಸಿ ಅನ್ಯ ತಾಳಗಳಲ್ಲಿದ್ದ ಪದ್ಯಗಳನ್ನು ಅದಕ್ಕೆ ಅಳವಡಿಸಿ ಹಾಡುವುದು ಉಂಟು. ಅಲ್ಲ, ಅದರಲ್ಲಿ ಟೆಕ್ಸ್ಟಲ್ಲಿ ಹೇಗುಂಟು ಅದೇ ತಾಳದಲ್ಲಿ ಹಾಡುವ ಪರಿಪಾಠವೂ ಉಂಟು. ಹೀಗೆ ಟೆಕ್ಸ್ಟ್ ಡಿಫರ್ ಆಗ್ತಾ ಹೋಗ್ತದೆ. ಅದು ಹಾಗೆ ಸಂದರ್ಭಕ್ಕೆ ಅನುಗುಣವಾಗಿ, ಕಲಾವಿದರಿಗೆ ಅನುಗುಣವಾಗಿ ಪ್ರಾದೇಶಿಕವಾಗಿ ಪದ್ಯಗಳನ್ನು ಹಾಡುವ ಕ್ರಮದ ಭಿನ್ನತೆಯೂ ಉಂಟು. ಒಂದೇ ಪದ್ಯವನ್ನು ಈಗ ಕಂಡು ಪುಳಕೋತ್ಸವದ ಹರ್ಷದಿ ಸುಧನ್ವಾರ್ಜುನದ ಪ್ರಸಿದ್ಧ ಪದ್ಯ, ಅದು ತೆಂಕಿನ ಕ್ರಮದಲ್ಲಿ ಈಗ ನಾವು ಕೇಳ್ತಾ ಇರೋದು, ಪಾರಂಪರಿಕವಾಗಿ ಭಿನ್ನ ಪಟ್ಟಿ ಇರಲಿಕ್ಕೂ ಸಾಧ್ಯ ಉಂಟು. ಅದು ನಿಧಾನವಾಗಿ ಸಂಭ್ರಮಾಚರಣೆಯನ್ನು ಸುಧನ್ವ ಮಾಡುವ ಪದ್ಯ. ಕಂಡು ಪುಳಕೋತ್ಸವದ ಹರ್ಷದಿ ಬಡಗಲ್ಲಿ ಕೊಪರ್ಣನಿಗೆಲ್ಲ ಗೊತ್ತೇ ಇದೆ, ಅದು ತ್ವರಿತಗತಿಯಲ್ಲಿ ಸಾಗುವ ಪದ್ಯ. ಪುಳಕೋತ್ಸವದ ಹರ್ಷದಿ ಅಂದರೆ ಯುದ್ಧ, ಎರಡಕ್ಕೂ ಔಚಿತ್ಯ ಉಂಟು. ಬದುಕಿನ ಧ್ಯೇಯವಾದ ಕೃಷ್ಣ ದರ್ಶನ ಆದಾಗ ಸಂಭ್ರಮಾಚರಣೆ ಮಾಡುವುದು ಸುಧನ್ವನಿಗೆ ಸರಿಯೇ, ಸಂಭ್ರಮಾಚರಣೆ ಮಾಡುವುದಿದ್ರೂ ಯುದ್ಧರಂಗದಲ್ಲಿ ಎಂಬ ಪ್ರಜ್ಞೆ ಇದ್ದುಕೊಂಡು ತ್ವರಿತಗತಿಯಲ್ಲಿ ಹೋಗುವುದು ಸುಧನ್ವನಿಗೆ ಸರಿಯೇ. ಎರಡು ತಪ್ಪು ಅಂತ ಆಡುವುದಕ್ಕಿಲ್ಲ. ಈ ಪಠ್ಯದಲ್ಲಿ ಆಗುವ ಪರಿವರ್ತನೆಗಳನ್ನು, ಔಚಿತ್ಯವನ್ನು ನಾವು ಗಮನಿಸಬೇಕು. ಅದು ಯಾಕೆ ಅಂತ ಗೊತ್ತಿಲ್ಲದೆ ನಮ್ಮ ಕ್ರಮ ಹೀಗೆ ಅಂತ ಹಠ ಹಿಡಿಯುವುದು ಸಲ್ಲ, ನಮ್ಮ ಕ್ರಮ ಹೀಗೇ ಆಗಬೇಕು ಅಂತ ಆಗ್ರಹ ತೋರುವುದು ಸಲ್ಲ. ಆ ಕಲಾವಿದನ ಮನೋಧರ್ಮ ಏನು ಅದನ್ನು ಅನುಸರಿಸಿ ಇದರಲ್ಲಿ ಬೇಕಾದದ್ದನ್ನು ಆಯ್ಕೆ ಮಾಡಿಕೊಂಡು ಪ್ರಸಂಗವನ್ನು ಸುಂದರವಾಗಿಸಬೇಕಾದ ಅನಿವಾರ್ಯ. ಆದ್ದರಿಂದ ಇದನ್ನು ಕೂಡ ನಾವು ಗಮನಿಸಬೇಕು. ಮತ್ತೆ ಪಠ್ಯದಲ್ಲಿ ಬದಲಾವಣೆ ಬರುವುದು ಮನೋಧರ್ಮ ಆಧಾರಿತವಾಗಿ. ಅದೇ ಈಗ ಟೆಕ್ಸ್ಟಲ್ಲಿದ್ದಂತಹ ಬದಲಾವಣೆ, ಅದನ್ನು ಹಾಡುವ ಗತಿಯಲ್ಲಿದ್ದ ಬದಲಾವಣೆ ಹೇಳಿದೆ. ಆ ಗತಿಯಲ್ಲಿ ಬದಲಾವಣೆ ಬಂದದ್ದು ಹಾಡುವ ಭಾಗವತ ವಾದಕರು, ಹಿಮ್ಮೇಳ ವಾದಕರು, ಪಾತ್ರಧಾರಿಗಳು ಅಥವಾ ಅರ್ಥಧಾರಿಗಳು, ಅವರ ಮನೋಧರ್ಮಕ್ಕೆ ಅನುಗುಣವಾದಂತಹ ಬದಲಾವಣೆಗಳು ಈ ಟೆಕ್ಸ್ಟಲ್ಲಿ ಆಗೋದುಂಟು. ಆ ಕಲಾವಿದರು ಬಂದರೆ ಅವರಿಗೆ ಈ ಪದ್ಯವನ್ನು ಹೀಗೇ ಹೇಳಬೇಕು, ಈ ಭಾಗವತರಾದರೆ ಈ ಪದ್ಯವನ್ನು ಅವರು ಹಾಡುವುದು ಹೀಗೆ. ಇದು ವ್ಯಕ್ತಿನಿಷ್ಠವಾದ ಮನೋಧರ್ಮ ಆಧಾರಿತವಾದ ಟೆಕ್ಸ್ಟಿನಲ್ಲಿ ಬರುವ ಬದಲಾವಣೆಗಳು. ನಾವು ಒಂದೇ ಕಲಾವಿದನನ್ನು ಗಮನಿಸಿದರೆ, ಈಗ ಕಲಿತಾ ಇರುವ ಭಾಗವತರು ಆ ಭಾಗವತರು ಹೀಗೆ ಹಾಡಿದ್ದಾರೆ, ಆದ್ದರಿಂದ ಈ ಕ್ರಮ ಹೀಗೆ ಅಂತ ಅವರನ್ನು ಅಥೆಂಟಿಕ್ ಆಗಿ ಒಪ್ಪಿದ್ದರಿಂದ ಅದಕ್ಕೆ ನಿಷ್ಠರಾದರೆ ಬೇರೆ ಬೇರೆ ಕ್ರಮಗಳ ಕುರಿತಾದ ನಮ್ಮ ಜ್ಞಾನ ಅಲುಪ್ತ ಆಗ್ತದೆ. ಅದರ ಔಚಿತ್ಯ ಏನು ಅಂತ ವಿವೇಚಿಸುವ ಅವಕಾಶ ನಾವು ಕಳ್ಕೊಳ್ತೇವೆ. ಆದ್ದರಿಂದ ಪರಾಂಬರಿಸುವಾಗ ಅದರ ಎಲ್ಲ ಸಂಪ್ರದಾಯಗಳನ್ನು ಸಾಧ್ಯ ಆದಷ್ಟು ಒಳಗೊಳ್ಳುವುದು, ಅರಿತಿರುವುದು. ಹಾಡುವುದು ತಮಗೆ ತಮ್ಮ ಪ್ರದೇಶಕ್ಕೆ ಅನುಗುಣವಾದ ವಿಧಾನದಲ್ಲಿ ಇರಲಿ, ಆದರೆ ಎಲ್ಲದರ ಜ್ಞಾನವನ್ನು ಭಾಗವತನಾಗಿ ಹೊಂದಬೇಕಾದ್ದು ಅನಿವಾರ್ಯ ಅಂತ ನನಗೆ ಕಾಣ್ತದೆ. ಇನ್ನೊಂದು ಟೆಕ್ಸ್ಟ್ ಆಗೋದು ರಂಗಪಠ್ಯ. ಆ ಪ್ರಸಂಗ ರಂಗದಲ್ಲಿ ಪ್ರದರ್ಶನ ಆಗುವಾಗ ಕಾಣುವುದು ಟೆಕ್ಸ್ಟ್ ಆಗಿ ನಮಗೆ ಏನು ಕಾಣುತ್ತದೆ ಅದು ಮೊದಲಿದ್ದದ್ದು, ಪ್ರಸಂಗ ಸಾಹಿತ್ಯದಲ್ಲಿದ್ದದ್ದು ಅಲ್ಲ, ಹಾಡುವಾಗ ಅಭಿವ್ಯಕ್ತ ಆಗುವುದಲ್ಲ. ಅದೆಲ್ಲ ಸೇರಿ ಮೂರನೆಯದಾಗಿ ರಂಗದ ಪಠ್ಯ ಕಾಣ್ತದೆ. ಇದು ಲಿಖಿತ ರೂಪದ ಸಮಗ್ರ ಪ್ರದರ್ಶನದ ಪಠ್ಯ. ಆ ಪ್ರದರ್ಶನವೇ ಒಂದು ಟೆಕ್ಸ್ಟ್. ಈಗ ಪ್ರದರ್ಶನವು ಟೆಕ್ಸ್ಟ್ ಎಂಬುದಕ್ಕೆ ವಿಶೇಷ ಆಯಾಮ ಉಂಟು ಯೂಟ್ಯೂಬ್ ಯುಗದಲ್ಲಿ. ಈಗ ಪ್ರಸಂಗ ಮಾಹಿತಿಯನ್ನು ಹೇಗೆ ಹೊಂದುವುದು ಅಂದರೆ, ಮೊದಲು ಭಾಗವತರು ಬೇಗನೆ ಚೌಕಿಗೆ ಬರುವುದು, ಬಂದು ಕೂತ್ಕೊಳ್ಳೋದು, ಅವರ ಹತ್ರ ಹೋಗಿ ನಮ್ಮ ಪಾತ್ರ, ಅದರ ಸ್ವರೂಪ, ಅದರ ಹಿನ್ನೆಲೆ ಮುಂದೆಲೆ ಎಲ್ಲ ಕೇಳುವುದು, ಎಲ್ಲ ಪರಿಪಾಠ ಇತ್ತು. ಈಗ ಹೊಸ ಪ್ರಸಂಗ ಬಂತು ಅಂತಾದರೆ ಆ ಪ್ರಸಂಗ ಎಲ್ಲಿ ಉಂಟು ಅಂತ ಕೇಳುವುದು.
ಅಥವಾ ಹೊಸ ಪ್ರಸಂಗದ ತಾಳಮದ್ದಲೆ ಅಂತ ಆದರೆ ಟೆಲಿಗ್ರಾಮಲ್ಲಿ ತಾಳಮದ್ದಲೆಗೆ ಸಂಬಂಧಿಸಿದ ಗ್ರೂಪಲ್ಲೇ ಹಾಕೋದು. ಈ ಪ್ರಸಂಗದಲ್ಲಿ ಇಂತಿಂಥ ಅರ್ಥಧಾರಿಗಳಿದ್ದ, ಇಂತಿಂಥ ಪದ್ಯದವರಿದ್ದ, ಆಯಿತಾ, ಪ್ರಸಂಗ ಯಾರಲ್ಲಿ ಆದರೂ ಇದ್ದರೆ ಹಾಕಿ ಅಂತ. ಅದು ಹಿಂದೆ ಬಂದಿದ್ದರೂ ಅದನ್ನು ಫಾರ್ವರ್ಡ್ ಮಾಡಿ ಕೊಟ್ಟರೆ ಈ ಭಾಗವತರದ್ದು ಸಿಕ್ಕಿತು. ಅದರ ಕ್ರಮ ಹೀಗೆ, ಅದಕ್ಕೆ ನಿಷ್ಠ ಆಗೋದು. ಅದು ರಂಗದಲ್ಲಿ ನಾವು ಕಾಣುವ ಅಂತಿಮ ಪಠ್ಯ, ಅದರ ಹಿಂದೆ ಇದುಂಟು. ಅದನ್ನು ಮಾತ್ರ ಬೇಸು ಮಾಡಿ ಒಂದು ಪ್ರಸಂಗಕ್ಕೆ ಇದೇ ಪಠ್ಯ ಅಂತ ನಾವು ನಿರ್ಣಯಿಸುವುದಕ್ಕಾಗುವುದಿಲ್ಲ. ಪ್ರದರ್ಶನವನ್ನು ನೋಡಿ, ಭಾಗವತನಾದವನಿಗೆ ಮೂಲ ಪ್ರಸಂಗ ಸಾಹಿತ್ಯದಿಂದ ತೊಡಗಿ ಆಗುವ ಈ ಭಿನ್ನ ಭಿನ್ನ ಸ್ತರದ ಪರಿವರ್ತನೆಗಳ ಸಮಗ್ರವಾದಂತಹ ಜ್ಞಾನ ಇರಬೇಕಾದದ್ದು ಅನಿವಾರ್ಯ. ಈ ಪ್ರದರ್ಶನ ಪಠ್ಯದಲ್ಲಿ ಸಾಧ್ಯತೆಗಳು ಅಪಾರ ಇದೆ. ನಾನು ಆಗಲೇ ಹೇಳಿದಂತೆ ಪ್ರದರ್ಶನ ಅದರ ಸ್ವರೂಪ ವಿವೇಚನೆ ಮಾಡ್ತಾ ನಮಗೆ ಆ ಪ್ರದರ್ಶನ ಯಾಕಾಗಿ ಬೇಕು, ಒಂದೇ ಪ್ರದರ್ಶನದಲ್ಲಿ ಭಿನ್ನ ಭಿನ್ನ ಆಶೋತ್ತರಗಳೀಗ ಪಟ್ಟಾಭಿಷೇಕ ಪ್ರಕರಣದಲ್ಲಿ ಚಕ್ರವರ್ತಿಯಾದವನು ದಾಂಪತ್ಯದಲ್ಲಿ ಅಸಹಾಯಕನಾಗಿ ವಚನಬದ್ಧತೆಗೆ ಒಳಗಾಗಿ ಯಾವ ದುರಂತವನ್ನು ಕಾಣ್ತಾನೆ ಎಂಬ ದೃಷ್ಟಿಕೋನದಿಂದ ಪಟ್ಟಾಭಿಷೇಕ ಪ್ರಸಂಗದ ಪ್ರದರ್ಶನ ಆ ಪಠ್ಯವನ್ನು ಸಿದ್ಧಪಡಿಸುವುದು ಸಾಧ್ಯ. ತ್ಯಾಗಭೂಯಿಷ್ಠನಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ಬಿಟ್ಟುಕೊಡುವುದರಲ್ಲೇ ಆತ್ಮಾನಂದವನ್ನು ಕಾಣ್ತಾ ಸೂರ್ಯವಂಶೀಯವಾದ ಒಂದು ಆದರ್ಶವನ್ನು ಮೆರೆಯುವ ಸುಪುತ್ರ ಹೇಗೆ ಇರುವುದಕ್ಕೆ ಸಾಧ್ಯ ಅಂತ ರಾಮನನ್ನು ಕೇಂದ್ರೀಕರಿಸಿಯೂ ಅದೇ ಟೆಕ್ಸ್ಟ್ ರೂಪಾಂತರವನ್ನು ಹೊಂದುವುದಕ್ಕೆ ಸಾಧ್ಯ. ಈಗ ನಾನು ಕೇವಲ ಅರ್ಥದ ಆಶಯವನ್ನು ಇಟ್ಟುಕೊಂಡು ರಂಗದಲ್ಲಿ ಪ್ರಸ್ತುತವಾಗುವ ಸನ್ನಿವೇಶ, ಅದರಲ್ಲೂ ಹಾಗೆ ವಿಶ್ವಾಮಿತ್ರನ ತಪೋಭಂಗ ಮಾಡುವ ಮೇನಕೆಯನ್ನು ಭಿನ್ನ ಭಿನ್ನ ಆಯಾಮದಲ್ಲಿ ಚಿತ್ರಿಸುವುದು ಸಾಧ್ಯ. ಮೇನಕೆ ಅಪ್ಸರಾಂಗನೆ, ಅವಳ ವೈಭವ, ಅವಳ ಇಳಿದು ಬರುವಿಕೆ, ಅವಳ ತಪೋಭಂಗ, ಆ ಬಳಿಕ ಕಾರ್ಯಸಾಧನೆ ಮಾಡಿ ಹೋಗುವುದು, ಮಾನುಷ ಭಾವದ ನೆಲೆಯಲ್ಲಿ ಬರಬಹುದಾದಂತಹ ಭಾವಪಲ್ಲಟಗಳು, ಆಮೇಲೆ ಸಿಗುವ ಸ್ಥೈರ್ಯ, ಒಬ್ಬ ಮುನಿ ಆಗಬೇಕು ಅಂತಾದರೆ, ಬ್ರಹ್ಮರ್ಷಿ ಆಗಬೇಕು ಅಂತಾದರೆ ಅವ ಸಾಗಿದ ಹಾದಿ, ಇದೆಲ್ಲ ಉಂಟು ಎಲ್ಲ ಪ್ರಸಂಗದಲ್ಲೂ. ಯಾವುದಕ್ಕೆ ಸ್ಟ್ರೆಸ್ ಹೆಚ್ಚು, ಯಾವುದನ್ನು ನಾವು ಮೈಲ್ಡ್ ಆಗಿಸಬೇಕು, ಈ ವಿವೇಚನೆಯನ್ನು ಮಾಡುತ್ತಾ ಒಂದು ಟೆಕ್ಸ್ಟನ್ನು ಸಿದ್ಧಪಡಿಸುವುದು ಸಾಧ್ಯ. ಹೆಚ್ಚಾಗಿ ಸ್ಟಾರ್ ಕಲಾವಿದರು ನಾವೇನು ಹೇಳ್ತೇವೆ, ಅವರ ಉಪಸ್ಥಿತಿಯೇ ಇದನ್ನು ಡಿಕ್ಟೇಟ್ ಮಾಡ್ತದೆ. ಅಂದರೆ ಅದು ಪಾತ್ರಾಧಾರಿತವಾಗಿ ಅಲ್ಲ, ಅವರು ಯಾವ ಪಾತ್ರ ಮಾಡ್ತಾರೆ ಆವತ್ತು ಅಂತ. ಈಗ ಅಪರೂಪಕ್ಕೊಂದು ವೈವಿಧ್ಯ ಇರಲಿ ಎಂಬುದಕ್ಕೆ ಸ್ತ್ರೀ ಪಾತ್ರಧಾರಿಗಳನ್ನೆಲ್ಲ ಪುರುಷ ಪಾತ್ರಧಾರಿಗಳಾಗಿಸಿ, ಪುರುಷ ಪಾತ್ರಧಾರಿಗಳಲ್ಲಿ ಹಾಸ್ಯ ಪಾತ್ರಧಾರಿಗಳು ಯಾರಿದ್ದಾರೆ ಅವರನ್ನು ಪ್ರಧಾನ ಪಾತ್ರಕ್ಕೆ ತಂದು ಪ್ರಧಾನ ಪಾತ್ರಗಳೇ ಹಾಸ್ಯ ಮಾಡಿ. ಈಗ ಬಡಗಿನಲ್ಲಿ ಒಂದು 4-5 ವರ್ಷದ ಹಿಂದೆ ನಾವು ಶಿರ್ಸಿಯಲ್ಲಿ ಆಗಿತ್ತು, ಗದಾಯುದ್ಧದ ಬೇಯಿನ ಚರ ಕೊಂಡದ ಕೊಳಿಯವರು, ಇಲ್ಲಿ ಕ್ಯಾದಗಿಯವರಿದ್ದಾರೆ, ಕೌರವಾದಿಗಳು ಅಲ್ಲಿ. ಆ ಪ್ರಸಂಗ ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಸಿದ್ದಾಪುರ ಅಶೋಕ ಭಟ್ರ ಧರ್ಮರಾಯ, ಅದು ಹವ್ಯಕ ಭಾಷೆಯಲ್ಲಿ ಯಕ್ಷಗಾನ. ಅದನ್ನು ನಾನು ನೇರ ನೋಡದಿದ್ರು ಕೂಡ ಅದು ಹೇಗಾಯಿತು ಅಂದರೆ, ಆ ಪ್ರಸಂಗ ಮುಗಿದ ಮೇಲೆ ಗದಾಯುದ್ಧದಲ್ಲಿ ಹೀರೋ ಆದದ್ದು ಎಲ್ಲರೂ ಒಳ್ಳೆಯದು ಮಾಡಿದ್ದಾರೆ. ನಾನು ಕಲಾವಿದರ ವಿಮರ್ಶೆಗಿದ್ದು ಹೇಳ್ತಾ ಇಲ್ಲ, ಧರ್ಮರಾಯನೇ ಅದರಲ್ಲಿ ಕಂಡದ್ದು. ಒಂದು ಮನೆ ಜಗಲಿಯಲ್ಲಿ ಕುಳಿತು ಮಾತಾಡುವ ಒಂದು ಮನೆ ಹಿರಿಯನಾಗಿ ಸಾಧು ಸ್ವಭಾವದ ಒಂದು ವ್ಯಕ್ತಿಯಾಗಿ ಸಿದ್ದಾಪುರ ಅಶೋಕರ ಭಟ್ರು ಅದನ್ನು ಚಿತ್ರಿಸಿದ ಬಗ್ಗೆ, ಅದು ಹವ್ಯಕ ಆಡು ಭಾಷೆಗೆ ಒಗ್ಗಿಕೊಂಡ ಕ್ರಮದಿಂದ ಅದೇ ಹೈಲೈಟ್ ಆಯಿತು. ಇದು ಯಾಕೆ ಹೇಳ್ತೇನೆ ಅಂದರೆ, ಈಗ ಗದಾಯುದ್ಧದಲ್ಲಿ ಧರ್ಮರಾಯನೇ ಪ್ರಶಸ್ತರಾಗಬೇಕಾದ್ದು, ಅದೇ ಕಾಣಿಸಬೇಕಾದ್ದು ಅಂತ ಕೇಳಿದರೆ, ಆವತ್ತು ಕಲಾವಿದನ ಪ್ರತಿಭೆಯ ದಿಸೆಯಿಂದ ಅದು ಹಾಗೆ ಕಂಡಿತು. ಹಾಗೆ ಕಂಡದ್ದರಿಂದ ಗದಾಯುದ್ಧಕ್ಕೆ ಅದೇ ಆ ವಿಧಾನದಲ್ಲಿ ಹೋಗುವುದೇ ಒಂದು ಪ್ರಸಂಗದ ನಡೆ ಅಂತ ನಾವು ನಿರ್ಣಯಿಸುವುದಕ್ಕಾಗುವುದಿಲ್ಲ. ಇದನ್ನು ಸೂಚಿಸುವುದಕ್ಕೆ ಮಾತ್ರ ಇದನ್ನು ಹೇಳಿದ್ದು. ಕಲಾವಿದರ ತಾರಾವರ್ಚಿಸಿನ ಪ್ರಭಾವದಿಂದ ಈ ಟೆಕ್ಸ್ಟ್ಗಳು ಬದಲಾಗ್ತಾ ಇರ್ತದೆ. ಇದನ್ನು ಈ 3 ಸ್ತರದ ಟೆಕ್ಸ್ಟನ್ನು ನಾವು ಗಮನಿಸಿ ಸಾಧ್ಯಂತವಾಗಿ ಪ್ರಸಂಗಾನುಭವವನ್ನು ಹೊಂದಿ, ಭಾಗವತರಾದರೆ ಆದದ್ದು ಹೌದಾದರೆ ರಂಗದಲ್ಲಿ ಪ್ರದರ್ಶನಕ್ಕೆ ಕಲಾವಿದರಿಗೆ, ಸಹ ಕಲಾವಿದರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತದೆ ಅಂತ ನನ್ನ ಅನಿಸಿಕೆ. ಪ್ರಕೃತ ಭಾಗವತಿಗೆ ವಿವೇಚನೆ ಅಂದರೆ ಅದರ ಸೈದ್ಧಾಂತಿಕ ಭಾಗ ಮಾತ್ರ, ಸಿದ್ಧಾಂತ ತುಂಬ ಹೇಳ್ತೇನೆ ಅಂತಲ್ಲ, ಅದನ್ನು ಮಾತ್ರ ವಿವೇಚಿಸಿದರೆ ಸಾಲದು. ಈಗ ಇರುವ ಸ್ವರೂಪ ಹೇಗೆ ಅದರ ಕುರಿತಾಗಿ ಸ್ವಲ್ಪ ಮಾತಾಡಿ ವಿರಮಿಸ್ತೇನೆ. ಭಾಗವತರನ್ನು ರಂಗ ನಿರ್ದೇಶಕ ಅಂತ ಸಾಂಪ್ರದಾಯಿಕವಾಗಿ ಗುರುತಿಸುವ ಒಂದು ಪರಿಪಾಠ ಉಂಟು.
ಈಗಿನ ಭಾಗವತರುಗಳು ರಂಗ ನಿರ್ದೇಶಕರಾಗಿದ್ದಾರೋ ಅಂತ, ಇದು ಹೌದೋ ಅಲ್ವೋ ಅದು ಬೇರೆ ವಿಷಯ. ಆಗಬೇಕು ಎಂಬ ಪೂರ್ವ ನಿರ್ಣಯ ಇಟ್ಟುಕೊಂಡು ರಂಗ ನಿರ್ದೇಶಕ ಆಗಿ ಭಾಗವತನೇ ಇರಬೇಕು ಅಂಬುದನ್ನು ಒಪ್ಪಿ ಮಾತಾಡೋದಿದ್ರೆ ಈಗಿನವರು ರಂಗ ನಿರ್ದೇಶಕರಾಗಿದ್ದಾರೋ ಅಂತ ಕೇಳಿದರೆ ಏನು ನಿರ್ದೇಶನ? ಯಾವುದಕ್ಕೆ ನಿರ್ದೇಶನ? ಕುಣಿಯುವುದರಲ್ಲಿ ಮಾತಾಡುವುದರಲ್ಲಿ ಪಕ್ವರಾದ ಕಲಾವಿದರು ಮುಂದಿರ್ತಾರೆ, ಅವ್ರಿಗೆ ಗೊತ್ತುಂಟು ಅವ್ರೇನು ಮಾಡಬೇಕು ಅಂತ. ನುಡಿಸುವಿಕೆಯಲ್ಲಿ ನುರಿತವರಾದ ಸಹವಾದಕರು ಇರ್ತಾರೆ, ಅವರಿಗೂ ಗೊತ್ತುಂಟು ತಾಳ ಹೇಗೆ, ಗತಿ ಹೇಗೆ, ಪ್ರಸಂಗ ಹೇಗೆ, ನಡೆ ಹೇಗೆ, ಅವರಿಗೂ ಗೊತ್ತುಂಟು. ಭಾಗವತಿಕೆ ಸ್ವಯಂ ತಾನೇ ಮಾಡಲಿಕ್ಕುಂಟು. ಪ್ರಸಂಗ ಯಾವುದು ಅಂತ ಪೂರ್ವ ನಿರ್ಣಯ ಆಗಿದೆ, ಪಾತ್ರ ಯಾವುದು ಅಂತ ಹಂಚಿ ಆಗಿದೆ. ಈಗ ನಿರ್ದೇಶನ ಅಂದರೆ ಏನು ಅಂತ, ಆಗಬೇಕಾದದ್ದನ್ನು ಆಗಬೇಕಾದಂತೆ ಆಗಗೊಡುವುದು ನಿರ್ದೇಶಕತ್ವ. ಹೀಗೆ ಅದನ್ನೊಂದು ಸೂತ್ರೀಕರಿಸಿದರೆ ಅಲ್ಲಿ ಏನು ಆಗಬೇಕು ಅಂತ ಉಂಟೋ ಅದಕ್ಕಿಂತ ಭಿನ್ನವಾಗಿ ಆಗುವಾಗ ನಿಯಂತ್ರಿಸಬೇಕು. ಆಗಬೇಕಾದ ಆಗದೇ ಹೋದಾಗ ಅದನ್ನು ಆಗಗೊಡಬೇಕು. ಆ ಕ್ಷಣದಲ್ಲಿ ಈ ಸಾಮರ್ಥ್ಯವನ್ನು ಹೊಂದಬೇಕು ಅಂತಾದರೆ ಸಮಗ್ರ ಪ್ರಸಂಗ ಮತ್ತು ಪ್ರಸಂಗದ ನಡೆಯ ಸಮಗ್ರ ಅನುಭವ ಭಾಗವತನಿಗೆ ಇರಬೇಕು. ಯಕ್ಷಗಾನದಲ್ಲಿ ಓದಬಾರದು ಅಂತ ನಾನು ಹೇಳಿದ್ದಲ್ಲ, ಹೇಳುವುದು ಅಲ್ಲ. ಆದರೆ ಯಕ್ಷಗಾನದಲ್ಲಿ ನೋಡುವುದು ಮತ್ತು ಕೇಳುವುದು ಅತ್ಯಂತ ಪ್ರಧಾನವಾದ ವಿಷಯ. ಹಿರಿಯ ಕಲಾವಿದರಲ್ಲಿ ಯಾರಲ್ಲಿ ಕೇಳಿದರೂ ಅವರು ಹೇಳಿದ್ದನ್ನು ಕೇಳಿ ಅವರು ಮಾಡಿದ್ದನ್ನು ನೋಡಿ ನಾವು ಕಲ್ತದ್ದು ಅಂತ ಹೇಳ್ತಾರೆ. ಅದರರ್ಥ ಸಾಂಪ್ರದಾಯಿಕವಾದ ಶಿಕ್ಷಣ ಇಲ್ಲ ಅಂತಲ್ಲ, ಅದು ದೊಡ್ಡ ಶಿಕ್ಷಣದ ಮಾಧ್ಯಮ, ನೋಡುವುದು ಮತ್ತು ಕೇಳುವುದು. ಹಿಂದೆಲ್ಲ ನಾವು ಕೇಳಿದ್ದು ಸರಿ ಅಂತಾದರೆ ರಂಗದಲ್ಲಿ ಆಗ್ತಾ ಇರುವಾಗ ನಿತ್ಯವೇಷದ ಹುಡುಗರು ಈಗೀಗ ಸೇರಿದವರು ನಿಂತು ನೋಡಬೇಕು. ಅವ ನಿದ್ರೆ ಮಾಡಿದ ಅಂತಾದರೆ ಒಂಟಿ ಕಾಲಲ್ಲಿ ನಿಲ್ಲಿಸಿ, ಎರಡು ಕೈ ಮೇಲೆ ಮಾಡಿ ನಿಲ್ಲಿಸಿ, ರಂಗದ ಬದಿಯಲ್ಲಿ ನಿಲ್ಲಿಸಿ, ಮತ್ತು ಆಟ ನೋಡುವ ಶಿಕ್ಷೆ, ಅದು ಪನಿಷ್ಮೆಂಟ್ ಆದರೂ ಟ್ರೈನಿಂಗ್ ಇತ್ತಂತೆ. ಹಾಗೆ ಅನುಭವಿಸಿದವರು, ಶಿಕ್ಷೆ ಅನುಭವಿಸಿದವರು ಈಗ ಪ್ರಸಿದ್ಧರಾಗಿ ಅದನ್ನು ಹೇಳುವಾಗ ಮೆಲುಕಾಕುವಾಗ ನಾನೆಲ್ಲ ಆ ಹಂತವನ್ನು ದಾಟಿ ಬಂದ ಕಲಾವಿದಲ್ಲ. ಹಾಗೆ ಕ್ರಮ ಪ್ರಕಾರವಾಗಿ ಬೆಳೆದ ಕಲಾವಿದರು ಅದನ್ನು ನೆನಪಿಸಿಕೊಳ್ಳುವಾಗ ನೋಡುವುದು ಮತ್ತು ಕೇಳುವುದರ ಮೂಲಕವಾಗಿ ನಿರ್ದೇಶಕನಾಗುವುದಕ್ಕೆ ಏನೆಲ್ಲ ಅರ್ಹತೆ ಬೇಕೋ ಅದನ್ನು ಬಹುಪಾಲು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯ. ಆದ್ದರಿಂದ ಈಗಿದ್ದ ಭಾಗವತರು ಬಹುಪಾಲು ಯುವಕರು ಸಮರ್ಥ ರಂಗ ನಿರ್ದೇಶಕರಾಗಿ ಕಾಣ್ತಾ ಇಲ್ಲ ಎಂಬ ವಾಸ್ತವವನ್ನು ಪ್ರಾಮಾಣಿಕವಾಗಿ ನೀವು ಒಪ್ಪುತ್ತೀರಾದರೆ ನೋಡಿ ಕೇಳಿ ಪ್ರಸಂಗಾನುಭವವನ್ನು ವೃದ್ಧಿಸಿಕೊಳ್ಳುವುದು ಈಗಿನ ಭಾಗವತರು ಸಮರ್ಥ ರಂಗ ನಿರ್ದೇಶಕರಾಗಬೇಕಾದರೆ ಅಳವಡಿಸಿಕೊಳ್ಳಬೇಕಾದಂತಹ ವಿಚಾರ ಅಂತ ನನಗನ್ನಿಸ್ತದೆ. ಆಗಲೇ ಹೇಳಿದಂತೆ ಇದರ ಜೊತೆಯಲ್ಲಿ ರಂಗ ನಿರ್ದೇಶಕ ಆಗಬೇಕು ಅಂತಾದರೆ ಸಾಹಿತ್ಯ, ಪ್ರಸಂಗದ ನಡೆ, ಅದಕ್ಕೆ ಬೇಕಾದ ಮಾಹಿತಿಗಳು, ಆಶುಕವಿತಾ ಸಾಮರ್ಥ್ಯ ಮಾತ್ರ ಅಲ್ಲ, ಹೆಚ್ಚಾಗಿ ಆಂಶಿಕವಾದ ಜ್ಞಾನವನ್ನಿಟ್ಟುಕೊಂಡು ರಂಗ ಏರುವ ಭಾಗವತರುಗಳನ್ನು ಕಲಾವಿದರು, ನಾನೀಗ ಭಾಗವತಿಗೆ ಮಾತ್ರ ವಿವೇಚನೆ ಮಾಡ್ತಾ ಇದ್ದರಿಂದ ಅದರ ಬಗ್ಗೆ ಮಾತ್ರ ಹೇಳ್ತೇನೆ. ನಾವು ಯಾವ ಪ್ಲಾಟಿಗೆ ಅಂತ, ಆ ಪ್ಲಾಟಿನ ಬಗ್ಗೆ ನಮಗೆ ತಿಳಿದರೆ ಸಾಕು. ಹಿಂದೆ ಮುಂದೆ ಆದರೆ ಅದು ಈಗಿನ ಕಾಲದ ಧಾವಂತದಲ್ಲಿ ಇನ್ನೂ ಪೇಚಾಟಕ್ಕಿಟ್ಟುಕೊಳ್ತದೆ. ಯಾಕೆಂದರೆ ಈಗ ಕಲಾವಿದರಿಗೆ, ಅದು ಪ್ರಸಿದ್ಧರಾದವರಿಗೆ 2-2, 3-3 ಕಾರ್ಯಕ್ರಮ. ಪ್ರಸಿದ್ಧ ಕಲಾವಿದ ಎರಡನೇ ಭಾಗವತಾಗಿ ಬರಬೇಕಾದವರು ತಡ ಆಯಿತು ಅಂತಾದರೆ ಒಂದು ಪ್ಲಾಟ್ ಮುಂದೆ ಕೊಂಡು ಹೋಗಬೇಕಾದ್ದು ಮೊದಲ ಭಾಗವತನಿಗೆ ಅನಿವಾರ್ಯ ಆಗ್ತದೆ. ಆ ಪ್ರಸಂಗದ ನಡೆ, ಆ ಭಾಗ, ಆ ಪದ್ಯದ ಸ್ವರೂಪವೇ ಗೊತ್ತಿಲ್ಲ ಅಂತಾದರೆ ಆಟ ಅಲ್ಲಿ ಇಕ್ಕಟ್ಟಿಗೆ ಸಿಲುಕುವ ಸನ್ನಿವೇಶ ಸಾಧ್ಯತೆ ಹೆಚ್ಚು. ಇದಾಗದೇ ಇರಬೇಕು ಅಂತಾದರೆ ಸಮಗ್ರ ಪ್ರಸಂಗವನ್ನು ಮುನ್ನಡೆಸುವಷ್ಟು ಜ್ಞಾನ ಬೇಕು, ಅದರಲ್ಲೂ ಪುರಾಣ ಜ್ಞಾನ. ನಾನು ಹೊಸ ಪ್ರಸಂಗಗಳನ್ನು ಭಾಗವತಿಕೆಗೆ ಒಂದು ಮಾನದಂಡವಾಗಿ ನಾನು ಇರಿಸಿಕೊಳ್ಳಿಲ್ಲ, ಅದರ ವಿವೇಚನೆಗೆ ನಾವು ಹೊರಡ್ತಾ ಇಲ್ಲವಾದ್ದರಿಂದ ಅದರ ಉಲ್ಲೇಖ ಮಾಡುವುದಿಲ್ಲ. ಪೌರಾಣಿಕ ಆವರಣದಲ್ಲಿ ಪ್ರದರ್ಶನಗೊಳ್ಳುವಂತಹ ಯಕ್ಷಗಾನದಲ್ಲಿ ಪುರಾಣ ಮಾಹಿತಿಗಳು, ಪಾತ್ರ ಸ್ವರೂಪ, ಪಾತ್ರದ ಸಂಬಂಧಗಳು, ಅನಿವಾರ್ಯತೆ ಯಾವುದು, ಯಾವ ಪಾತ್ರಕ್ಕೆ ಯಾವುದಕ್ಕಿಲ್ಲ, ಇದರ ಕುರಿತಾದ ಜ್ಞಾನವನ್ನು ಭಾಗವತರು ಹೊಂದಬೇಕಾದ್ದು ಅನಿವಾರ್ಯ ಅಂತ ಭಾವಿಸ್ತೇನೆ. ರಾಗ ಮತ್ತು ಸಾಹಿತ್ಯ ಭಾಗವತರಲ್ಲಿ ಈಗ ನಾವು ಕಾಣ್ತಾ ಇರುವ ಟೆಂಡೆನ್ಸಿ ಏನು ಅಂದರೆ, ಹಾಡುಗಾರಿಕೆಯ ಬಗ್ಗೆ ಆಸಕ್ತಿ ಇದ್ದು ಯಕ್ಷಗಾನದ ಶೈಲಿಯಿಂದ ಸ್ಥೂಲವಾಗಿ ಆಕರ್ಷಿತರಾದದ್ದು ಹೌದಾದರೆ ನಮಗೆ ಬೇಕಾದ ನಮ್ಮಲ್ಲಿರುವ ಸಂಗೀತ ಜ್ಞಾನ, ಹೆಚ್ಚಾಗಿ ಸಂಗೀತದ ಪ್ರಾಥಮಿಕ ಜ್ಞಾನವನ್ನು ಪರಿಣತಿಯನ್ನು ಹೊಂದಿದ ಮೇಲೆ ಹೆಚ್ಚು ಭಾಗವತರುಗಳು ಈ ಕ್ಷೇತ್ರ ಪ್ರವೇಶ ಮಾಡ್ತಾ ಇರುವ ಕಾಲ. ಹಿಂದೆ ವಿರುದ್ಧವಾಗಿತ್ತು ಅಂತ ಹೆಚ್ಚಾಗಿ ನಾವು ಕೇಳಿ ತಿಳಿದದ್ದು. ಅಂದರೆ ಭಾಗವತರಾಗಿ ಸ್ವರಶುದ್ಧಿಗಾಗಿ, ರಾಗಶುದ್ಧಿಗಾಗಿ ಮತ್ತೆ ಸಂಗೀತವನ್ನು ಇವರಲ್ಲಿ ಕೇಳಿ ತಿಳಿದು ಅಭ್ಯಾಸ ಮಾಡಿ ಭಾಗವತಿಕೆಗೆ ಒಪ್ಪೋರಣ ಮಾಡ್ತಾ ಇದ್ದದ್ದು ಹಿಂದಿನ ಪರಿಪಾಠ. ಆದರೆ ಈಗ ಸಂಗೀತದಲ್ಲಿ ಅದು ತುಂಬ ದೊಡ್ಡ ಸಾಗರ ಮಾತ್ರ ಅಲ್ಲ, ಅದರ ವ್ಯಾಪ್ತಿಯೂ ದೊಡ್ಡದು,
ಅದರಲ್ಲಿ ಪ್ರಸಿದ್ಧಿ ಆಗಬೇಕಾದರೆ ಪರಿಶ್ರಮದ ಪ್ರಮಾಣವು ಹೆಚ್ಚು. ನಾನು ಕಲೆಯನ್ನು ಸಂಗೀತ ದೊಡ್ಡದು, ಯಕ್ಷಗಾನದ ಹಾಡುಗಾರಿಕೆ ಸಣ್ಣದು ಅಂತ ಹೇಳಲಿಕ್ಕೆ ಹೇಳ್ತಾ ಇಲ್ಲ. ಅದಕ್ಕಿಂತ ಸಂಗೀತದಲ್ಲಿ ಒಂದು ಹಂತದ ಗ್ರಿಪ್ ಬಂದರೆ ಭಾಗವತಿಕೆ ಸುಲಭ ಆಗ್ತದೆ. ಮತ್ತು ಭಾಗವತಿಕೆಗೆ ಬಂದು ಭಾಗವತಿಕೆಯನ್ನು ಕಲಿತು ರಾಗ ವಿಸ್ತಾರ, ರಾಗ ಬೇಡ ಅಂತ ನಾನು ಹೇಳುವುದಲ್ಲ, ಆದರೆ ರಾಗವನ್ನು ಕೇಂದ್ರೀಕರಿಸಿ ಹಾಡುವುದಕ್ಕಾಗ್ತದೆ, ಆಲಾಪನೆ ಆಗ್ತದೆ ಎಂಬುದಕ್ಕೆ ಭಾಗವತರಾದವರಿಗೆ ಸಾಹಿತ್ಯ ದಾಳಗಳ ಜೊತೆಯಲ್ಲೇ ಸಾಗಬೇಕಾದ ನಿಬದ್ಧವಾದ ರಾಗಗಳ ಮಟ್ಟುಗಳ ಅರಿವು ಸ್ಪಷ್ಟವಾಗಿರಬೇಕು. ಏನು ಮಟ್ಟು ಅಂತಂದರೆ ಛಂದೋಭಂಗ ಆಗದ ಹಾಗೆ ರಾಗತಾಳಗಳ ಸಂಯೋಜನೆ ಮಾಡಿ, ಹೀಗೆ ಸಂಯೋಜನೆ ಮಾಡುವಾಗ ಸಮಗ್ರ ರಾಗವನ್ನು, ಈಗ ಶಂಕರಾಭರಣ ತ್ರಿವಡಿ ಅಂತ ಇದ್ದರೆ ಸಮಗ್ರ ಶಂಕರಾಭರಣದ ನ್ಯೂಯಾನ್ಸಸ್, ಅದರ ಸಣ್ಣ ಸಣ್ಣ ವಿವರಗಳನ್ನು, ಸಂಚಾರಗಳನ್ನು, ವಿರ್ಕಗಳನ್ನು ಎಲ್ಲವನ್ನು ತಂದು ಆ ಶಂಕರಾಭರಣ ಪ್ರಸ್ತುತಿ ಅಲ್ಲಿ ಆಗೋದು. ಆ ಸಾಹಿತ್ಯ ಸ್ಫುಟತೆಗೆ, ಆ ಭಾವಸ್ಫುಟತೆಗೆ ಶಂಕರಾಭರಣದ ಯಾವ ಸಂಚಾರಗಳು ಬೇಕು, ಅದು ನಿರ್ದಿಷ್ಟವಾಗಿ 3-4 ಸಂಚಾರ ಇರ್ಬೋದು. ಅಷ್ಟನ್ನು ಮಾತ್ರ ಇಟ್ಟುಕೊಂಡು ಆ ತಾಳದಲ್ಲಿ ಅದನ್ನು ಹೊಂದಿಸಿ ಅದನ್ನೇ ಒಂದು ಸ್ವರೂಪಕ್ಕೆ ನಿಬದ್ಧವಾಗಿಸುವುದು, ಇದನ್ನೇ ಮಟ್ಟು ಅಂತ ನಾವು ಕರೆಯುವುದು. ಈ ಖಚಿತತೆ ಯಾವ ರಾಗವನ್ನು ಬಳಸಿದರೂ, ಯಾವ ತಾಳ ಬಳಸಿದರೂ ಆ ಸಾಹಿತ್ಯಕ್ಕೆ ನಿಬದ್ಧವಾಗಿರಬೇಕಾದ ಬದ್ಧತೆಯನ್ನು ಈಗಿನ ಭಾಗವತರು ಹೆಚ್ಚೆಚ್ಚಾಗಿ ರೂಢಿಸಿಕೊಳ್ಳಬೇಕು. ಹೊಸ ರಾಗಗಳು ತರುವಾಗ ಏನಾಗ್ತದೆ ಅಂದರೆ ಆಲಾಪಕ್ಕೆ ಆಸ್ಪದ, ಆ ರಾಗ ಸ್ವರೂಪವನ್ನು ಪ್ರಕಟಿಸುವುದಕ್ಕೆ ಆಸ್ಪದ ಎಲ್ಲಿ ಅಂತ ಹುಡುಕುವ ಒಂದು ಪ್ರವೃತ್ತಿ ಹೊಸ ಭಾಗವತರಲ್ಲಿ ಕಾಣ್ತದೆ. ಈ ಸಾಹಿತ್ಯದ ಮಧ್ಯದಲ್ಲಿ ಆ ರಾಗ ಕಾಣಿಸುವುದು ಹೇಗೆ ಅಂತ, ಆ ರಾಗದಿಂದ ಈ ಸಾಹಿತ್ಯ ಕಾಣಿಸುವುದು ಹೇಗೆ ಅಂತ ಚಿಂತಿಸಿ ಆ ರಾಗವನ್ನು ಅಳವಡಿಸಬೇಕು. ಅಂದರೆ ಸಾಹಿತ್ಯ ಪ್ರಧಾನವಾಗಿ ರಾಗ ಇರಬೇಕು, ಬಿಟ್ಟರೆ ರಾಗಕ್ಕೆ ಪ್ರಧಾನವಾಗಿ ಸಾಹಿತ್ಯವನ್ನು ಒಗ್ಗಿಸುವುದಲ್ಲ. ಹಾಗೆ ಒಗ್ಗಿಸಿದರೆ ಏನಾಗ್ತದೆ ಅಂದರೆ ದಶರಾಮಶರ ಆಗುವ ಸಾಧ್ಯತೆ ಹೆಚ್ಚು. ದಶರಾಮಶರ ಅಂತ, ದಶ ರಾಮ ಶರ ಅಂತ ಆಗಬೇಕಾದ್ದು. ಹೀಗೆ ಪದಚ್ಛೇದ ಆಗುವುದು ರಾಗದ ಕುರಿತಾದ ಅತಿಯಾದ ಅವಲಂಬನೆಯಿಂದ. ಈ ಅಪಾಯವನ್ನು ಉದಯೋನ್ಮುಖರಾದಂತಹ ಭಾಗವತರು ಗ್ರಹಿಸಬೇಕಾದದ್ದು ಯುಕ್ತ. ಸಾಹಿತ್ಯ ಬಂಧಕ್ಕೆ ಅದು ಮಾರಕವಾಗದಂತೆ ಪೂರಕವಾಗುವ ಹಾಗೆ ನಾವು ಆವಿಷ್ಕಾರಗಳನ್ನು, ನವರಾಗಗಳ ಪರಿಚಯವನ್ನು ಮಾಡಿಸುವುದು ಮಾತ್ರ ಅಲ್ಲ, ವ್ಯಾಕರಣ, ಭಾಷೆಯ ಸ್ವರೂಪ, ಆಡು ಭಾಷೆಯ ನುಡಿಕಟ್ಟುಗಳು. ಕೆಲವೊಮ್ಮೆ ಈ ಶಬ್ದ ಏನು, ಇದಕ್ಕೆ ಏನು ಅರ್ಥ ಅಂತಲೇ ಗೊತ್ತಾಗೋದಿಲ್ಲ. ಯಾಕೆಂದರೆ ಡಿಕ್ಷನರಿ ಹುಡುಕಿದ್ರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಡಿಕ್ಷನರಿ ತೆಗೆದು ಹುಡುಕಿದ್ರು ಕೂಡ ನಿಮಗೆ ಅದಕ್ಕೆ ಅರ್ಥ ಸಿಕ್ಕುವುದಿಲ್ಲ. ರೂಢಿಯಲ್ಲಿ ಯಾವುದೋ ಇರ್ತದೆ, ಅದು ಆ ಪ್ರಾದೇಶಿಕವಾದ ಆ ಕವಿ ಯಾವ ಪ್ರದೇಶದಿಂದ ಬಂದಿದ್ದಾನೆ ಅಥವಾ ಎಲ್ಲಿ ನೆಲೆಸಿದ್ದಾನೆ ಅಲ್ಲಿನ ರೂಢಿಯ ನುಡಿಯೇ ಸಾಹಿತ್ಯವಾಗಿಯೂ ಅರಳಿರ್ತದೆ. ಅನ್ಯಭಾಷಿಕ ಪದಗಳಿಂದ, ಅನ್ಯ ದೇಶೀಯ ಪದಗಳಿಂದ ತೊಡಗಿ ರೂಢಿಯ ಇಂತಹ ಅನೇಕ ಪದಪ್ರಯೋಗಗಳಿಂದ ಸಂಪುಷ್ಟವಾದ ಪ್ರಸಂಗ ಸಾಹಿತ್ಯ ನಮ್ಮದು. ಆದ್ದರಿಂದ ಅದರ ಜ್ಞಾನವನ್ನು, ಅದು ಏನು ಅಂತ ಗೊತ್ತಿಲ್ಲದಿದ್ದರೆ ಹಿರಿಯರಲ್ಲಿ ಕೇಳಿ ಆ ಶಬ್ದಕ್ಕೆ ಏನರ್ಥ, ಅದನ್ನು ಹೇಗೆ ಪ್ರಸ್ತುತ ಮಾಡ್ಬೋದು ಎಂಬುದನ್ನು ಕೇಳಬೇಕಾದ ಅನಿವಾರ್ಯ. ಈಗ ರಂಗ ನಿರ್ದೇಶಕ ಆಗಿ ಈಗ ನಾವು ಇನ್ನೊಂದು ಈಗ ಕಾಣ್ತಾ ಇರೋ ಪ್ರವೃತ್ತಿ ಅಂದರೆ ಭಾಗವತ ನಿರ್ದೇಶಕ ಆಗುವಂತಹ ಯೋಗ್ಯತೆಯನ್ನು ಎಷ್ಟು ಗಳಿಸಿದ್ದಾನೆ ಎಂಬುದರಿಂದಲೂ ಆ ಸ್ಥಾನದಲ್ಲಿದ್ದ ಮೇಲೆ ತಾನು ಹೇಳಿದ ಹಾಗೆ ಕೇಳಬೇಕೆಂಬ ಒಂದು ಧೋರಣೆಯನ್ನು ನಾವು ನೋಡ್ತೇವೆ. ಈಗ ಅದು ಪ್ರಸಿದ್ಧ ಭಾಗವತರುಗಳಿಗೆ ನಾನು ವಿಮರ್ಶೆ ಮಾಡ್ತೇನೆ ಅಂತ ತಪ್ಪು ತಿಳಿಬೇಡಿ, ಅವರಿಗೆಲ್ಲಿಯೋ ಕಾರ್ಯಕ್ರಮದ ಒತ್ತಡ ಇದ್ದದ್ದರಿಂದ ಪ್ರಸಂಗವನ್ನು, ಸನ್ನಿವೇಶವನ್ನು, ಪದ್ಯವನ್ನು ಜಂಪ್ ಮಾಡಿ 2 ಪದ್ಯ 3 ಪದ್ಯ ಬಿಟ್ಟು ಮುಂದೆ ಹೋಗ್ತಾರೆ. ಅದು ಕೌಂಟ್ ಆಗುವುದು ಅವರ ಧಾವಂತ ಅಲ್ಲ, ಅವರು ಭಾಗವತ ಅಲ್ವ, ನಿರ್ದೇಶಕ ಅಲ್ವ, ನಿರ್ದೇಶಕಾಗಿ ಹಾಗೆ ಮಾಡಿದ ಮೇಲೆ ವೇಷಧಾರಿಗಳನ್ನ ಅನುಸರಿಸಲೇಬೇಕು ಅಂತ. ಅದು ನಿರ್ದೇಶಕನ ಸ್ಥಾನದಿಂದ ಮಾಡಿದ ಪಲ್ಲಟ ಪರಿವರ್ತನೆ ಅಲ್ಲ, ಅದು ಅನಿವಾರ್ಯ ಧಾವಂತಕ್ಕಾಗಿ, ಅನುಕೂಲಕ್ಕಾಗಿ ಮಾಡಿದ ಪರಿವರ್ತನೆ. ಹೀಗೆ ಸ್ಥಾನ ಗೌರವದಿಂದ ಭಾಗವತನೇ ನಿರ್ದೇಶಕ ಅಂತ, ಅನನುಭವಿಯನ್ನು ನಿರ್ದೇಶಕ ಅಂತ ಒಪ್ಪಬೇಕಾದ ಅನಿವಾರ್ಯತೆ ಇಲ್ಲ. ರಂಗದಲ್ಲಿ ಹೌದು, ಚೌಕಿಯಲ್ಲಿ ಅಲ್ಲ. ಭಾಗವತ ರಂಗದಲ್ಲಿ ನಿರ್ದೇಶಕ ಆಗಬೇಕಾದರೆ ಚೌಕಿಯಲ್ಲಿದ್ದ ಹಿರಿಯ ಕಲಾವಿದರು ಯಾರಿದ್ದಾರೆ ಅವರ ರಂಗಾನುಭವವನ್ನು, ಆವತ್ತಿನ ನಡೆಯ ಕುರಿತಾದ ಸಮಾಲೋಚನೆಯನ್ನು ಅವರ ಜೊತೆಯಲ್ಲಿ ಮಾಡಿ ಅವರ ಅನುಭವವನ್ನು ಒಳಗೊಂಡು ತಾವು ರಂಗದಲ್ಲಿ ನಿರ್ದೇಶಕರಾಗಿ ಭಾಗವತರಾಗಿ ಪ್ರತಿಷ್ಠೆ ಆಗಬೇಕು. ಆದ್ದರಿಂದ ಭಾಗವತ ಆದವ ಎಳಿದ ಯಾರಲ್ಲಿ ಕೇಳಲಿಕ್ಕಿಲ್ಲ, ತಾನು ಹೇಳಲಿಕ್ಕೆ ಮಾತ್ರ ಎಂಬ ಧೋರಣೆಯೂ ಸಲ್ಲ. ಕೇಳಬೇಕಾದವರಲ್ಲಿ ಕೇಳಲಿಕ್ಕೂ ಬೇಕು, ಅವರಲ್ಲಿ ವಿಚಾರಣೆ ಮಾಡಿ ತನ್ನಲ್ಲಿ ತಪ್ಪಿದ್ರೆ ತಿದ್ದಿಕೊಳ್ಳಿಕ್ಕೂ ಬೇಕು. ಅದೆಲ್ಲ ರಂಗದ ಒಳಗೆ. ರಂಗದಲ್ಲಿ ಆಗುವಾಗ ಅವರೆಲ್ಲರ ಅನುಭವವನ್ನು ಕ್ರೋಢೀಕರಿಸಿ, ಕೇಂದ್ರೀಕರಿಸಿ, ತನ್ನಲ್ಲಿರಿಸಿಕೊಂಡು ತಾನು ನಿರ್ದೇಶನ ಮಾಡ್ತಾ ಹೋದರೆ ಪ್ರದರ್ಶನ ಮತ್ತಷ್ಟು ಸೊಗಸಾಗ್ತದೆ ಅಂತ ನನಗೆ ಕಾಣ್ತದೆ. ಇನ್ನೊಂದು, ಭಾಗವತರಲ್ಲಿ
ಮತ್ತು ವೇಷಧಾರಿಗಳ ಮಧ್ಯದ ಸಮನ್ವಯದಲ್ಲಿ ತೊಡಕಾಗುವ ವಿಷಯ ಪದ್ಯದ ಎತ್ತುಗಡೆ. ಪದ್ಯದ ಎತ್ತುಗಡೆ ಯಾಕೆ ಬೇಕು ಅಂತ. ಮಹಾಬಲಿ ಹೆಗಡೆ ಅಂದಿದ್ದವರು ಮುಕ್ಕಾಲು ಪದ್ಯಗಳನ್ನು ಅವರೇ ಹೇಳಿದ್ದನ್ನು ನಾವು ಈಗಿನ ಜನರೇಷನ್ನವರು ಈಗ ವಿಡಿಯೋ ಲಭ್ಯ ಆದ್ದರಿಂದ ನೋಡ್ಬೋದು. ಅವರೇ ರಾಗ ನಿರ್ಣಯ ಮಾಡಿ, ಅವರೇ ಗತಿ ನಿರ್ಣಯ ಮಾಡಿ, ಲಯ ಯಾವುದು ಅಂತ ನಿರ್ಣಯಿಸಿ ಆ ತಾಳಕ್ಕೆ ಅವರೇ ಮಧ್ಯ ಮಧ್ಯದಲ್ಲಿ ಹಾಡ್ತಾ ಮುಕ್ಕಾಲು ವಾಸಿ ಪದ್ಯ ಹೇಳ್ತಿದ್ರು. ಹಿರಿಯ ಕಲಾವಿದರು ಅವರನ್ನು ಮಹಾಬಲಿ ಹೆಗಡೆಯವರ ಹಿರಿತನವನ್ನು ಜ್ಞಾನವನ್ನು ಒಪ್ಪಿದವರು ಅದನ್ನು ಅಂಗೀಕರಿಸಿ ಅವರ ಜೊತೆಯಾಗಿ ಒಡ್ಗೂಡ್ತಿದ್ರು. ನೆಬ್ಬೂರು ಇರಬಹುದು, ಕೆಪ್ಪೆಕೆರೆಯವರು ಇರಬಹುದು, ವಿದ್ವಾನ್ ಭಾಗವತರು ಇರಬಹುದು. ಇದು ಸರಿಯೋ ಅತಿಕ್ರಮಣ ಅಲ್ಲೋ ಅಂತ ಕೇಳಿದರೆ ಸ್ಥೂಲವಾಗಿ ತಾತ್ವಿಕವಾಗಿ ಅದಕ್ಕೊಂದು ನಿರೂಪಣೆ ಏನು ಅಂದರೆ, ಪದ್ಯ ಮತ್ತು ಅರ್ಥವನ್ನು ಬೆಸೆಯುವುದು ಈ ವಿಧಾನದಿಂದ ಅಂತ. ಪದ್ಯವು ಪಾತ್ರದ ಮಾತೆ, ಆ ಪಾತ್ರದ ಮಾತಿನ ವ್ಯಾಖ್ಯಾನವಾಗಿ ವಿಸ್ತರಣೆಯಾಗಿ ಅರ್ಥ ಇರುವುದು. ಪಾತ್ರ ಮಾತಾಡಬಹುದು ಅಂತ ಆದರೆ ಅರ್ಥ ಹೇಳಬಹುದು. ಹೇಗೆ ಅಂದರೆ ಭಾಗವತರು ಮಾತಾಡುವ ಹಾಗೆ. ಭಾಗವತರು ಮಾತಾಡ್ತಾರೆ ರಂಗದಲ್ಲಿ. ಕೆಲವು ಪಾತ್ರಗಳನ್ನು ಸ್ವಗತಗಳಲ್ಲಿ, ಪೀಠಿಕೆಗಳಲ್ಲಿ ಎತ್ತುಗಡೆ ಮಾಡಿಕೊಟ್ಟು ಬೇಕಾದ ವಿಷಯ ಕೊಟ್ಟು ಮರೆತು ಹೋದರೆ ಕಡತೊಕ್ಕದಂಥ ಭಾಗವತರು ಶೇಣಿಯಂಥವರಿಗೆ ನಾನು ಹೇಳಿದ್ದು ಕೇಳಿದ್ದು, ಶ್ಲೋಕದ ಪಾದ ಹೇಳಿ ಮುಂದಿನ ಚರಣ ನೆನಪಾಗದಿದ್ದಾಗ ಟಕ್ಕನೆ ಹೇಳಿ ಆಯಿತು. ಈಗ ಅದು ಅರ್ಥಧಾರಿಯ ಕೆಲಸ ಅಲ್ಲ, ಭಾಗವತರ ಕೆಲಸ ಅಲ್ಲ. ಅವ ಯಾವ ಶ್ಲೋಕ ಹೇಳ್ತಾನೆ ಅಂತ ಇವರಿಗೆ ಮೊದಲು ಗೊತ್ತೂ ಇಲ್ಲ. ಯಾವುದೋ ಸನ್ನಿವೇಶಕ್ಕೆ ಆ ಶ್ಲೋಕ ಹೇಳಿದರು, ಹೇಳಿ ಎತ್ತುಗಡೆ ಮಾಡಿ ಆಯಿತು, ಮುಂದಿನ ಚರಣ ನೆನಪಾಗ್ತಾ ಇಲ್ಲ, ಪಕ್ಕನೆ ಒದಗಿಸಿಕೊಟ್ಟು. ಅದು ಅರ್ಥಧಾರಿಯ ಕೆಲಸ ಅಲ್ಲ, ನೀವು ಯಾಕೆ ಮಾಡಿದ್ದು ಅಂತಿಲ್ಲ. ಅಂದರೆ ಭಾಗವತ ಹಾಡುವುದು ಅರ್ಥಧಾರಿಯ ಮಾತನ್ನೇ, ಅರ್ಥಧಾರಿ ಮಾತಾಡುವುದು ಭಾಗವತನ ಹಾಡನ್ನೇ. ಹೀಗೆ ಅದನ್ನು ಸಮನ್ವಯ ಮಾಡಿದರೆ ನಾವು ಎಚ್ಚರಿಕೆ ವಹಿಸಬೇಕಾದದ್ದು ಎಲ್ಲಿ ಅಂದರೆ, ಕವಿಯ ವರ್ಣನೆಯನ್ನಾದರೂ ಮಾಡ್ಬೋದು. ಈಗ ಇಂತೆಂದ ಅಂತ ಒಂದು ತೊಡಬಹುದು, ಕೇಳು ಜನಮೇಜಯನೆ ಅಂತ ತೊಡಬಹುದು. ಇದನ್ನು ಹೇಳದಿರಲಿಕ್ಕೆ ವೇಷಧಾರಿಗಳು ಗಮನಿಸಬೇಕು, ಭಾಗವತರು ಸೂಚಿಸಬೇಕು. ಅದು ಪಾತ್ರದ ಮಾತಲ್ಲ, ಕವಿಯ ಮಾತು. ಅದನ್ನು ಭಾಗವತ ಮಾತ್ರ ಹಾಡಲಿಕ್ಕೆ, ಪದ್ಯದಲ್ಲಿ ಛಂದೋನಿಬದ್ಧವಾಗಿ ಆ ಸಾಹಿತ್ಯ ಇದ್ದದರಿಂದ ಅದರ ಸಂಪೂರ್ಣತೆಗೆ ಭಾಗವತರು ಮಾತ್ರ ಹಾಡಲಿಕ್ಕೆ. ಇಂತೆಂದ, ಕೇಳು ಜನಮೇಜಯನೆ, ಕೇಳು ಪರೀಕ್ಷಿತನೆ, ಹೀಗೆ ಇದ್ದರೆ ಅದನ್ನು ಹಾಡದೆ ತನ್ನ ಮಾತಾಗಿ ಅಭಿವ್ಯಕ್ತ ಆಗುವ ಸಾಹಿತ್ಯ ಭಾಗವನ್ನು ಮಾತ್ರ ಹಾಡಬಹುದು. ಆದ್ದರಿಂದ ಪದ್ಯ ಎತ್ತುಗಡೆ ಹಾಗಿದ್ದರೆ ಮಾಡಬಹುದು. ಸಾಂಪ್ರದಾಯಿಕವಾಗಿ ಕೇಳು ಜನಮೇಜಯನೆ ಅಂತಲೇ ಎತ್ತುಗಡೆ ಮಾಡುವುದನ್ನು ನಾನು ನೋಡಿದ್ದೇನೆ. ಅದು ಎತ್ತುಗಡೆ ಮಾಡುವುದು ವೇಷಧಾರಿಯ ರೈಟ್ ಎಂಬ ಭಾವದಿಂದ. ಅದಕ್ಕೊಂದು ಹೀಗೆ ಔಚಿತ್ಯ ಸ್ಪಷ್ಟತೆಯನ್ನು ನಾವು ಬರೆಸಿಕೊಂಡ್ರೆ ಪದ್ಯ ಎತ್ತುಗಡೆ ಒಂದು ಪ್ರಾಬ್ಲಮ್ಯಾಟಿಕ್ ಆಗುವುದಿಲ್ಲ ಅಂತ ಕಾಣ್ತದೆ. ಇನ್ನೊಂದು, ಎತ್ತುಗಡೆ ಮಾಡುವಾಗ ರಾಗ ನಿರ್ಣಯ ಮಾಡ್ತಾರೆ. ಅದು ಈಗಿನ ಭಾಗವತರುಗಳಿಗೆ ತುಂಬ ತೊಡಕಾಗ್ತದೆ. ಸಾಂಪ್ರದಾಯಿಕವಾಗಿ ಹಾಡ್ತಾ ಇದ್ದಾಗ ಈ ಸಮಸ್ಯೆ ಅಷ್ಟು ಇರಲಿಲ್ಲ. ಅಂದರೆ ಒಂದು ಮಟ್ಟಿಗೆ, ಒಂದು ನಿರ್ದಿಷ್ಟ ಧಾಟಿಗೆ ಬದ್ಧರಾಗಿರುವಾಗ ಭಾಗವತರೇ ಎತ್ತುಗಡೆ ಮಾಡಿದರೆ ಹಾಗೆ ತೆಗಿತಿದ್ರು, ವೇಷಧಾರಿ ಅದನ್ನೇ ತೆಗಿತಾನೆ. ಈಗಿನವರಿಗೆ ರಾಗ ಬದಲಿಸಬೇಕು ಅಂತ ಇರ್ತದೆ, ತಾಳ ಬದಲಿಸಬೇಕು ಅಂತ. ಇವ ಎತ್ತುಗಡೆ ಮಾಡಿದ ಮೇಲೆ ತೆಗೆಯದೆ ನಿರ್ವಾಹ ಇಲ್ಲ ಅಂತ ಆಗ್ತದೆ. ಆಗ ಹಾಗೆ ಎತ್ತುಗಡೆ ಮಾಡುವ ಭಾಗವತರಲ್ಲಿ ರಂಗದಲ್ಲಿ ಆಭಾಸ ಆಗದೇ ಇರಲಿಕ್ಕೆ ಯಾವ ಪದ್ಯಕ್ಕೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅಂತ ಒಂದು ಪೂರ್ವ ಸಮಾಲೋಚನೆ ಮಾಡದಿದ್ದರೆ ಕೆಲವೊಮ್ಮೆ ಭಾಗವತರ ಅಸಹನೆಯೂ ರಂಗದಲ್ಲಿ ಕಾಣ್ತದೆ. ಅವ ಎತ್ತುಗಡೆ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳದೇ ಹೇಳ್ತಾನೆ ಅವ ಸಭೆಗೆ, ಅದು ಸಭೆಯೂ ಅನುಭವಿಸ್ತದೆ. ಆ ಪದ್ಯವನ್ನು, ಆ ಸನ್ನಿವೇಶವನ್ನು, ಆ ಪ್ರದರ್ಶನವನ್ನು ಆಸ್ವಾದಿಸಲಿಕ್ಕೆ ಅದು ತೊಡಕಾಗ್ತದೆ. ಆದ್ದರಿಂದ ಎತ್ತುಗಡೆ ಈ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಆ ಅಭ್ಯಾಸ ಇದ್ದ ಹಿರಿಯ ಕಲಾವಿದರು ಒಂದು ಸಮಾಲೋಚನೆ ಮಾಡಿ ಎಲ್ಲಿ, ಹೇಗೆ, ಎಷ್ಟು ಅಂತ ಇದನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಕಾಣ್ತದೆ. ವೇಷಧಾರಿಯೂ ಹಾಗೆ ತಪ್ಪಿದಾಗ, ಆಗ ನಾನು ಕಡತೊಕ್ಕ ಭಾಗವತರ ಉದಾಹರಣೆ ಹೇಳಿದ ಹಾಗೆ, ತಪ್ಪಿದಾಗ ತಿದ್ದುವ ಅಥವಾ ತಪ್ಪನ್ನು ಮರೆಮಾಚುವ, ಅಲ್ಲಿ ಅದು ಪ್ರಕಟವಾಗಿ ಗಮನಾರ್ಹವಾಗದಂತೆ ಮರೆಮಾಚುವ ಜಾಣ್ಮೆ ಭಾಗವತನಿಗೆ ಬೇಕು. ಮರೆಮಾಚಬಹುದಾದದ್ದನ್ನು ಮಾಚಿ ಅಥವಾ ಸೂಚಿಸಬಹುದಾದದ್ದನ್ನು ಸೂಚಿಸಿ ಸರಿಪಡಿಸ್ತಾ ಹೋಗಬೇಕು. ಇನ್ನೊಂದು, ಈಗ ತಪ್ಪ ಆಗಿ ಹೋಯಿತು, ಒಂದು ಅನ್ಯ ದೇಶದ ಆಂಗ್ಲ ಪದ ಬಂದ ಮೇಲೆ ಅದನ್ನೇನು ಮಾಡಲಿಕ್ಕಾಗೋದಿಲ್ಲ. ಈಗ ಜಾಣ್ಮೆಯಿಂದ ಕೆಲವು ಪದಗಳನ್ನು ಪನ್ನ ಮಾಡಿ ಅದು ಈ ಭಾಷೆಗೂ ಆಗುತ್ತದೆ ಅಂತೆಲ್ಲ ಒದಗಿಸುವುದು ಒಂದು ಕ್ರಮ ಉಂಟು. ರೂಢಿಯಲ್ಲಿದ್ದರಿಂದ ಆಂಗ್ಲ ಭಾಷೆಯ ಪದ ಅವನಿಗೆ ಬಂದೋಯಿತು, ಈಗ ರಂಗ ನಿರ್ದೇಶಕ ಎಂಬುದರಿಂದ ಹಿರಿಯ ಕಲಾವಿದರಲ್ಲೂ ಕೆಲವರಲ್ಲಿತ್ತು, ಕಿರಿಯರಲ್ಲಿ ಅದು ಬೇಡ ಎಂಬುದಕ್ಕಾಗಿ ಸೂಚಕವಾಗಿ ನಾನು ಹೇಳ್ತಾ ಇರುವುದು. ಅಲ್ಲಿಯೇ ನಿಂದಿಸುವುದು,
ಅಲ್ಲಿಯೇ ಭಂಗಿಸುವುದು, ಇದು ತಪ್ಪು. ಯಾಕೆ ತಪ್ಪು ಅಂದರೆ ಕಲಾವಿದ ತಪ್ಪೇ ಮಾಡಿರ್ಬೋದು, ಅದನ್ನು ತಿದ್ದುವುದಕ್ಕೆ ಇರುವುದು ಚೌಕಿ, ರಂಗಲ್ಲ. ಈಗ ಒಂದು ರಾಮದಾಸ್ ಸಾಮಗ್ರ ಉದಾಹರಣೆ, ನನಗೆ ಸಾಮಗ್ರಿ ಎದುರಿದ್ದರಿಂದ ನೆನಪಾಗಿ ನಾನು ಹೇಳೋದು, ಅವರದ್ದೇ ಒಂದು ಉದಾಹರಣೆ ಉಂಟು. ಆದರೆ ಸೈದ್ಧಾಂತಿಕವಾಗಿ ನನಗೆ ಗುರುಸ್ಥಾನೀಯರು ಅವರು ಕಲಿಸಿದ್ದಾರೆ ಅಂತಲ್ಲ, ನಾನು ತುಂಬ ಅವರನ್ನು ನೋಡಿ ಕಲ್ತಿದ್ದೇನೆ. ಆದ್ದರಿಂದ ಆದರೆ ಅವರ ಒಂದು ಧೋರಣೆ ನನಗೆ ತಾತ್ವಿಕವಾಗಿ ಸಮ್ಮತ ಅಲ್ಲ. ಯಾಕೆ ಅಲ್ಲ ಅಂದರೆ, ಈಗ ಅವರು ಒಂದು ಯಂಗ್ ಪಾತ್ರಧಾರಿ ಲಕ್ಷ್ಮಣನಾಗಿದ್ದಾನೆ, ಇವರು ರಾಮ. ಸಾಂದರ್ಭಿಕ ಕೇಳಿ, ಲಕ್ಷ್ಮಣ ನಿನ್ನ ನಕ್ಷತ್ರ ಯಾವುದು ಕೇಳಿ. ಅವನಿಗೆ ಲಕ್ಷ್ಮಣನ ಯಕ್ಷಗಾನದವನಿಗೆ ನಕ್ಷತ್ರ ಗೊತ್ತಿಲ್ಲ. ನೆನಪಿಟ್ಟುಕೋ, ನನ್ನದು ಪುನರ್ವಸು, ಭರತನದ್ದು ಪುಷ್ಯ, ನೀನು ಮತ್ತು ಶತ್ರುಘ್ನ ಆಶ್ಲೇಷ ನಕ್ಷತ್ರ, ನೆನಪಿಟ್ಟುಕೋ ಅಂದರು. ರಾಮದಾಸ್ ಅವರಿಗೆ ಅಪಾರ ಪ್ರಸಿದ್ಧಿ, ಜನಪ್ರೀತಿ ಈ ಕಾರಣಕ್ಕೂ ಬಂದಿದೆ. ತಿಳಿಸಿಕೊಡುವ ಅವರ ಜಾಣ್ಮೆ, ಅವರ ಕಾಳಜಿ, ಅವನು ಅದನ್ನು ತಿಳಿದಿರಬೇಕು ಎಲ್ಲ ಸಮ್ಮತ. ಆದರೆ ನನ್ನ ತಾತ್ವಿಕ ಪ್ರಶ್ನೆ ಏನು ಅಂದರೆ, ಈಗ ಗೊತ್ತಿಲ್ಲ ಅಂತ ಹೇಳಿದವ ವೇಷಧಾರಿಯಲ್ಲ, ಲಕ್ಷ್ಮಣನ ಪಾತ್ರಧಾರಿ. ನಕ್ಷತ್ರ ಗೊತ್ತಿಲ್ಲ ಅಂತ ಆಗುವುದು ಲಕ್ಷ್ಮಣನಿಗೆ. ಲಕ್ಷ್ಮಣನಲ್ಲಿ ಕೇಳುವುದು, ಲಕ್ಷ್ಮಣ ನಿನ್ನ ನಕ್ಷತ್ರ ಯಾವುದು ಅಂತ ಹೇಳದಿದ್ದರೆ ಉತ್ತರ ಹೇಳುವುದಕ್ಕೆ ಗೊತ್ತಿಲ್ಲ ಅಂತ ಆಗುವುದು ಲಕ್ಷ್ಮಣನಿಗೆ. ಆಗ ಕಲಾವಿದ ಏನು ಮಾಡಬೇಕು, ಲಕ್ಷ್ಮಣನಿಗೆ ಗೊತ್ತಿಲ್ಲದನ್ನು ಲಕ್ಷ್ಮಣನ ಬಾಯಿಂದ ಹೇಳಿಸಬಾರದು, ಕೇಳಬಾರ್ದು ಅವನಲ್ಲಿ. ಅದನ್ನು ತಾನು ತುಂಬಿಸ್ತಾ ಹೋಗಬೇಕು. ಆಶ್ಲೇಷ ನಕ್ಷತ್ರದವ ನೀನು ಅಂತ ಹೇಳ್ತಾ ಹೋದರೆ ಮತ್ತೆ ಒಳಗೆ ಕರೆದು, ನೆನಪಾಯ್ತಾ ನಾನು ಹೇಳಿದ್ದು ನೆನಪಿಟ್ಟುಕೋ ಅಂತ ಒಳಗೆ ಹೇಳಬೇಕು. ತುಂಬ ಭಾಗವತರುಗಳು ವೇಷಧಾರಿಯನ್ನು ಅಲ್ಲೇ ಖಂಡಿಸುವುದನ್ನು ನಾನು ನೋಡಿದ್ದೇನೆ. ತಿದ್ದುವುದಕ್ಕಿದ್ದದ್ದು ಚೌಕಿ, ರಂಗಲ್ಲ. ರಂಗದಲ್ಲಿ ಪಾತ್ರ ಅಂತ ನಾವು ಒಪ್ಪಿದರೆ, ತಾದಾತ್ಮ್ಯವನ್ನು ತಲ್ಲೀನತೆಯನ್ನು ಒಂದು ಹಂತದಲ್ಲಿ ನಾವು ಅಂಗೀಕರಿಸಿದರೆ, ಆ ಏಕೀಕರಣ ಆದ ಮೇಲೆ ಆ ಪಾತ್ರ ತಿದ್ದಬೇಕು. ಶುಕ್ರಾಚಾರ್ಯ ಬಂದು ಬಲಿಯನ್ನು ತಿದ್ದುತ್ತಾನೆ, ತಿದ್ದಬೇಕು, ಶುಕ್ರಾಚಾರ್ಯಾಗಿ ತಿದ್ದಬೇಕು, ತಿದ್ದುವುದಕ್ಕೆ ಪ್ರಯತ್ನಿಸಬೇಕು. ಅದು ಬಿಟ್ಟು ಪಾತ್ರಧಾರಿಯನ್ನು ಅವ ಪಾತ್ರವಾಗಿರುವಾಗ ತಿದ್ದುವ ಪ್ರಯತ್ನವನ್ನು ಪ್ರಕಟವಾಗುವಂತೆ ಮಾಡಬಾರದು. ಪಾತ್ರಧಾರಿಗೆ ಮಾತ್ರ ಗೊತ್ತಾಗಿ ಪಾತ್ರದಲ್ಲಿ ಅದು ಸರಿಪಡಿಸುವಂತೆ ಸೂಚಕವಾಗಿ, ಕೆಲವೊಮ್ಮೆ ಒಂದು ತಾಳದ ಸ್ವರ ಇರಬಹುದು, ಮೊದಲೇ ನಾದ ಇರಬಹುದು, ಒಂದು ಹುಂಕಾರ ಇರಬಹುದು, ಇದರಿಂದ ಗೊತ್ತಾಗ್ತದೆ ಅಂತ ಅಂದರೆ ಏನೋ ತಪ್ಪಿದ್ದಾನೆ ಅಂತ ಈ ಕೋಡ್ಗಳಿಂದ ಅದನ್ನು ಪರಿವರ್ತಿಸಬಹುದು. ಬಿಟ್ಟರೆ ಪ್ರಕಟವಾಗಿ ತಪ್ಪನ್ನು, ದೋಷೋದ್ಘಾಟನೆಯನ್ನು ರಂಗದಲ್ಲಿ ಮಾಡಬಾರದು. ಅದು ವಿಮರ್ಶೆಗೆ, ವಿವೇಚನೆಗೆ ಮತ್ತೇನೆ ವಿಷಯ. ಇದನ್ನು ಭಾಗವತರು ಗಮನದಲ್ಲಿಟ್ಟುಕೊಳ್ಳಬೇಕು ಅಂತ ನನಗೆ ಕಾಣ್ತದೆ. ಭಾಗವತನಿಗೆ ತಾನು ನಿರ್ದೇಶಕ ಆದರೂ, ಪ್ರಥಮ ವೇಷಧಾರಿ ಆದರೂ, ತಾನು ಹಿನ್ನೆಲೆ, ರಂಗದಲ್ಲಿ ವೇಷಧಾರಿ ಮುನ್ನೆಲೆಯಲ್ಲಿರುವುದು, ಈ ಅರಿವು ಯಾವತ್ತೂ ಬೇಕು. ಅಂದರೆ ಅವರನ್ನು ಓವರ್ಟೇಕ್ ಮಾಡಿ, ನಿರ್ದೇಶಕನೇ ಆದರೂ ಹಿಂದಿನಿಂದ ಮಾಡಬೇಕಾದ ನಿರ್ದೇಶಕ ವೇಷಧಾರಿಯನ್ನು ಓವರ್ಟೇಕ್ ಮಾಡಿ ಭಾಗವತನೇ ಕಾಣುವಂತೆ ಮಾಡುವುದು. ಇನ್ನೂ ಉದಾಹರಣೆಗೆ ಹೇಳುವುದಿದ್ರೆ, ಒಂದು ಭಾಗವತ ಬಿಟ್ಟು ಮತ್ತೊಂದು ಭಾಗವತ ಬರ್ತಾನೆ, ಪದ್ಯ ಎತ್ತು ಬರುವಾಗ ಸ್ವಲ್ಪ ಸಮಯ ವಿಳಂಬ ಆಗಿದೆ, ಪದ್ಯ ಎತ್ತುಗಡೆಗೆ ವೇಷಧಾರಿ ಬಂದಾದರೂ ಭಾಗವತ ಸ್ಟಾರ್ ವ್ಯಾಲಿ ಇದ್ದವರು ಎಂಬುದರಿಂದ ತಾನು ಆಸನ ಸರಿಪಡಿಸಿ ತನ್ನ ಬ್ಯಾಗ್ ಇಡಿಸಿಕೊಂಡು, ತಪ್ಪು ಹೇಳಿದ್ದಲ್ಲ ನಾನು, ಏನು ರಂಗಾಭಾಸ ಆಗ್ತದೆ ಅಂದರೆ ಅಲ್ಲಿ ಅವರು ಕಾಯಬೇಕಾಗ್ತದೆ. ಇನ್ನೂ ವೇಷಧಾರಿಗಳು ಗಮನಿಸಬೇಕು, ಅದನ್ನು ಭಾಗವತರು ಸೂಚನೆ ಕೊಡಬೇಕು. ರಂಗದಲ್ಲಿ ಆಗಾಗ ತಿರುಗಿ ನೋಡುದು ಮೊದಲ ದೊಡ್ಡ ಅವಮಾನ ಅದು. ಪದ್ಯ ಎತ್ತುಗಡೆ ಮಾಡಿದಾಗ ತೆಗಿಲಿಲ್ಲ ಸಕಾಲದಲ್ಲಿ ಅಂತಂದರೆ ತಿರುಗಿ ನೋಡಿದರೆ ಸಾಕು. ಭಾಗವತರಿಗೆ ಜಾಗಟಿಟ್ಟು ಹೋದ ಹಿರಿಯ ಕಲಾವಿದರಿದ್ದಾರೆ ನಮ್ಮ ತೆಂಕಿನಲ್ಲಿ. ನನಗೆ ಬಡಗಲ್ಲಿ ನನಗೆ ಹೆಚ್ಚು ಗೊತ್ತಿಲ್ಲದ ಆ ವಿಷಯ ಇದ್ದರೆ ನಾನು ಹೇಳಿಲ್ಲ. ಅದು ದೊಡ್ಡ ಅವಮಾನ. ಎಷ್ಟು ಸಾಂಕೇತಿಕವಾದದ್ದುಂಟು ಅಂದರೆ, ಪ್ರಧಾನ ಮೊದಲೆಗಾರ ಬರುವಾಗ ಅದರ ಮೊದಲು ಒತ್ತು ಮೊದಲೆಗಾರ ಆದವ ಚೆಂಡೆಯನ್ನು ಇಡಬೇಕಾದ ಕ್ರಮ, ಕೋಲು ಇಡಬೇಕಾದ ಕ್ರಮ, ಇದೆಲ್ಲ ಟೆಕ್ಸ್ಟಲ್ಲಿ ನಿಮಗೆ ಬರೆದು ಸಿಕ್ಕುವುದಿಲ್ಲ. ಪ್ರಧಾನ ಮೊದಲೆಗಾರ ಬಂದು ಮದ್ದಲೆಗೆ ಕೂತ ಅಂತಾದರೆ ಭಾಮಿನಿ ಇದ್ದರೂ ತಾಳ ಮಾಡಿ ಹೇಳಬೇಕಾದ ಅನಿವಾರ್ಯತೆ, ಅದು ಅವನಿಗೆ ಕೊಡುವ ಗೌರವ. ಆ ಭಾಮಿನಿ ಯಾವ ತಾಳಕ್ಕೆ ಹೊಂದುತ್ತದ ಅದಕ್ಕೆ ಹೊಂದಿಸಿ ಹಾಡಬೇಕು. ಯಾಕೆ? ಅದು ಪ್ರಧಾನ ಮೊದಲೆಗಾರರಿಗೆ ಕೊಡುವ ಗೌರವ. ಪ್ರಧಾನ ವೇಷ ಬಂದಾಗ ಆ ಪ್ರವೇಶದಲ್ಲಿ, ಪೀಠಿಕೆಯಲ್ಲಿ, ಹೀಗೆ ರಂಗ ಸಂಪ್ರದಾಯಗಳಲ್ಲಿ ಸ್ಥಾನ ಗೌರವದ ಸೂಚಕವಾದ ಅನೇಕ ಉಪಕ್ರಮಗಳುಂಟು, ವಿಧಾನಗಳುಂಟು. ಈ ಸೂಕ್ಷ್ಮಗಳನ್ನು ಹಿರಿಯರಲ್ಲಿ ಕೇಳಿ, ಅದು ಯಾವ ಟೆಕ್ಸ್ಟಲ್ಲೂ ಸಿಕ್ಕುವುದಿಲ್ಲ. ಹಿರಿಯ ಭಾಗವತರ ಒಂದು ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ, ಕೇಳದೆ ಏನನ್ನು ಹೇಳಬಾರದು ಅಂತ ವಿಧಿ. ಇದು ಹಿಂದಿನ ಕರ್ಮ ಅಂತಂದರೆ ಹೋಗಿ ಕೇಳಬೇಕು.
ನಮ್ಮ ಅಭಿಮಾನಕ್ಕೆ ಭಂಗ. ನಾವು ನಮ್ಮ ಗುರುಗಳು ಹೇಳಿದಾಗ ಹಾಡ್ತೇವೆ, ಅವರ ಹತ್ರ ಇಲ್ಲ. ಶಿಷ್ಯರು ಹೇಗಿರಬೇಕು ಅಂದರೆ ಭೃಂಗದಿಂದ ಭೃಂಗಕ್ಕೆ ಮಧುವನ್ನು ಹೀರುವುದಕ್ಕೆ ಹಾರುವಂತಹ ದುಂಬಿಯ ಹಾಗಿರಬೇಕಂತೆ. ಗುರೋರ್ ಗುರುವಂತರಂ ವ್ರಜೇತ್ ಅಂತ. ಒಬ್ಬನೇ ಗುರು ಅಂತ ನಿಷ್ಠೆ ಆಗಬೇಕಾಗಿಲ್ಲ. ಆ ಗುರುವಿನ ಬಗ್ಗೆ ನಿಷ್ಠೆ ಇರಲಿ, ಅದು ಅಲ್ಲಿ ಮಾತ್ರ ಸೀಮಿತ ಅಂತ ಆಗಬೇಕಾಗಿಲ್ಲ. ಕಲಿಸಿದವರೆಲ್ಲ ಗುರು ಆಗಬಲ್ಲರು. ಕಲಿಸುವ ಯೋಗ್ಯತೆ ಉಂಟು ಅಂತ ಅವಗಾಹನೆಯಿಂದ ಗಮನಿಸಿ ಅವರನ್ನು ಹೋಗಿ ಸಮೀಪಿಸಿ ಅವರ ಅನುಭವವನ್ನು ನಾವು ಬಳಸಿಕೊಂಡ್ರೆ ನಾವು ಪಕ್ವರಾಗುವುದು, ನಾವು ಶೈನ್ ಆಗ್ತಾ ಹೋಗುವುದು. ಆ ಕಾರಣದಿಂದ ಇಂತಹ ಸೂಕ್ಷ್ಮ ರಂಗನಡೆಗಳು, ಅಲ್ಲಿದ್ದಂತಹ ಔಚಿತ್ಯಗಳು, ಅದನ್ನು ಭಾಗವತರಾದವರು ಅರಿಯುವುದು ಒಳ್ಳೆಯದು ಅಂತ ಭಾವಿಸ್ತೇನೆ. ಇನ್ನೊಂದು ಚಪ್ಪಾಳೆ. ನೀನಾಸಮಲ್ಲಿ ತಾಳಮದ್ದಲೆ, ಅದರ ಬಗ್ಗೆ ವಿಮರ್ಶೆ ಇದು ನಡೀತಾ ಇರುವಾಗ, ಈಗ ಕಾರ್ಕಳ ರಂಗಾಯಣದ ನಿರ್ದೇಶಕರಾಗಿರಬೇಕವರು, ಪ್ರಸಿದ್ಧ ಡ್ರಾಮಾ ಡೈರೆಕ್ಟರ್ ಶ್ರೀ ವೆಂಕಟರಮಣ ಐತಾಳರು, ಒಂದು ವಿಶ್ವ ವಿಜಯ ಆಗಿ ಮರುದಿವಸ ಅದರ ನೀನಾಸಮಲ್ಲಿ ಸಮಾಲೋಚನೆ ಆಗುವಾಗ ಒಂದು ಭೀಷ್ಮನ ಧೋರಣೆ ಬಗ್ಗೆ ಅದು ಸರಿಯೋ ತಪ್ಪೋ ಅಂತ ವಿವೇಚನೆ ಆಗ್ತದೆ. ಕೊನೆಗೆ ಪಾತ್ರಧಾರಿ ಹೇಳಿದರು, ಕಲಾವಿದರೊಟ್ಟಿಗೆ ಸಂವಾದ ಇಲ್ಲ, ಸಭೆ ಒಪ್ಪಿದಲ್ಲ, ಚಪ್ಪಾಳೆ ಅಲ್ವಾ ಅಂತ. ಆಗ ಒಂದು ಮಾತು ಹೇಳಿದರು. ನಾನು ಅದನ್ನು ಸಂದರ್ಭ ಸಿಕ್ಕಿದ ವೇದಿಕೆಗಳಲ್ಲಿ ಹೇಳಿದ್ದೇನೆ. ಯಾಕೆಂದರೆ ಅದು ತುಂಬ ಕಲಾವಿದರು ಗಮನಿಸಬೇಕಾದ, ಮನನ ಮಾಡಬೇಕಾದ ವಿಷಯ. ಆದ್ದರಿಂದ ಚಪ್ಪಾಳೆ ಎಂಬುದು ಸ್ಪಾಂಟೇನಿಯಸ್ ರಿಯಾಕ್ಷನ್, ಅದು ಅನುಮೋದನೆ ಅಲ್ಲ. ಆ ಕ್ಷಣದ ಪ್ರತಿಕ್ರಿಯೆ. ನಿಮಗೆ ಇಷ್ಟ ಆಯಿತಾ? ಇನ್ನೂ ಹೇಳ್ತೇನೆ, ಬಾಳೆಹಣ್ಣು ಸಿಪ್ಪೆ ಮಿಟ್ಟಿ ಜಾರಿ ಬಿದ್ದಾಗ ಉಕ್ಕುವ ನಗುವಿನಂಥದ್ದು. ನಕ್ಕವನಿಗೆ ಅವ ಏಳುವುದಕ್ಕೆ ಕಷ್ಟಪಡ್ತಾ ಇದ್ದ ಕಾಲದಲ್ಲಿ ಕರುಣೆ ಉಕ್ಕಿ ಸಹಾಯ ಮಾಡಲಿಕ್ಕೆ ಕೈ ಮುಂದೊಡ್ಡು ಔದಾರ್ಯ ಬರ್ತದೆ. ಹಾಗಾದರೆ ನಗಾಡಿದ್ದು ಅದು ಆ ಕ್ಷಣದ ಪ್ರತಿಕ್ರಿಯೆ. ಕಲಾವಿದ ವಂಚನೆಗೊಳಗಾಗುವುದು ಎಲ್ಲಿ ಅಂದರೆ, ವಂಚಿಸ್ತಾರೆ ಯಾರು ಅಂತಲ್ಲ, ಅವ ವಿವಂಚನೆಗೆ ಒಳಗಾಗುವುದು ಎಲ್ಲಿ ಅಂದರೆ, ಚಪ್ಪಾಳೆ ತಟ್ಟಿದವರೇ ಹೋಗುವಾಗ ಇವನದ್ದು ಹೆಚ್ಚಾಯಿತು ಅಂತ ವಿಮರ್ಶೆಯೂ ಮಾಡ್ತಾನೆ. ಅದು ನಿಮಗೆ ಸಿಕ್ಕುವುದಿಲ್ಲ, ಚಪ್ಪಾಳೆಯ ಫೀಡ್ಬ್ಯಾಕ್ ಮಾತ್ರ ಸಿಕ್ಕುವುದು. ಆ ಕ್ಷಣದಲ್ಲಿ ಇದು ಒಳ್ಳೆಯದುಂಟು ಅಂತ ಸಮೂಹ, ಒಂದು ಸನ್ನಿ ಅಂತ ಹೇಳೋದು ಬೇಡ, ಅದನ್ನು ಸಾಮೂಹಿಕ ಪ್ರಕ್ರಿಯೆಯ ಅಂಗವಾಗಿ ಒಬ್ಬ ತೊಡಗಿದ, ಎಲ್ಲರೂ ಮುಂದುವರಿಸಿದ್ರು, ಸಭೆ ಇರಪ್ಟಾಗಿ ಕ್ಲ್ಯಾಪ್ ಹೊಡೀತು. ಆದರೆ ಆ ಕ್ಲ್ಯಾಪ್ ಹೊಡೆದವನಲ್ಲೇ ಇದು ಹೆಚ್ಚಾಯಿತು, ಇದು ಬೇಡಿತ್ತು, ಇದು ಹೀಗಲ್ಲ ಅಂತ ಆ ಪದ್ಯ ಚಪ್ಪಾಳೆ ಹೊಡೆದ ಮುಂದಿನ ಭಾಗದ ಮುಂದುವರಿಕೆ ಕೇಳಿದ ಮೇಲೆ ಅನಿಸಲಿಕ್ಕೂ ಸಾಕು. ಆದ್ದರಿಂದ ಚಪ್ಪಾಳೆಯನ್ನೇ ಅನುಮೋದನೆ ಅಂತ ಅಂಗೀಕರಿಸಬೇಡಿ. ಅದು ಆ ಕ್ಷಣದ ಪ್ರತಿಕ್ರಿಯೆ, ಉತ್ತೇಜಕವೇ. ಅದನ್ನು ಆ ಸ್ಥಾನದಲ್ಲಿ ಇಡದೆ ಚಪ್ಪಾಳೆಯನ್ನೇ ಕೇಂದ್ರೀಕರಿಸಿ ಲಕ್ಷ್ಯವಾಗಿಸಿ ಹಾಡುಗಾರಿಕೆಯನ್ನು ರೂಪಿಸ್ತಾ ಹೋದರೆ ಹಾಡುಗಾರಿಕೆಯಲ್ಲಿದ್ದ ಅಬದ್ಧಗಳು, ಅಪಸವ್ಯಗಳು ಹಾಗೆಯೇ ಉಳಿಯುವ ಅಪಾಯ ಉಂಟು. ಯಾಕೆಂದರೆ ಅದು ಚಪ್ಪಾಳೆಯನ್ನು ಹುಟ್ಟಿಸ್ತದೆ, ಅನುಮೋದನೆಯನ್ನಲ್ಲ. ಆದ್ದರಿಂದ ಹಿರಿಯ ಕಲಾವಿದರೆಲ್ಲರೂ ಹೇಳುವುದು, ಸಭೆ ಎಷ್ಟು ಒಪ್ಪಿದರೂ ವಿದ್ವಾಂಸರು ಒಪ್ಪಬೇಕು ಅಂತ. ಹಾಗಾದರೆ ಸಭೆಯಲ್ಲಿದ್ದವರಿಗೆ ಬೆಲೆ ಇಲ್ವಂತ ಅಲ್ಲ ವಿಷಯ. ತಿಳಿದವರು, ತಿಳಿಯದಿದ್ದವರು, ಅಲ್ಪ ತಿಳಿದವರು, ಬಹುಪಾಲು ತಿಳಿದು ಸ್ವಲ್ಪ ತಿಳಿಯದಿದ್ದವರು ಎಲ್ಲರೂ ಇರ್ತಾರೆ ಸಭೆಯಲ್ಲಿ. ವಿದ್ವಾಂಸರು ಯಾಕೆ ಒಪ್ಪಬೇಕಂದ್ರೆ ಅವರು ತಿಳಿಯಬೇಕಾದ ಎಲ್ಲವನ್ನು ತಿಳಿದಿರ್ತಾರೆ ಎಂಬುದು ನಮ್ಮ ಶ್ರದ್ಧೆ. ಅವರು ಒಪ್ಪಿದರೆ ಮತ್ತು ಎಲ್ಲರೂ ಅದನ್ನು ಒಪ್ಪುವ ಹಾಗೆ ನಾವು, ಅಂದರೆ ಅದು ರಂಗವನ್ನು ಎತ್ತರಿಸುವ ಒಂದು ವಿಧಾನ. ಈಗ ಶಂಭು ಹೆಗಡೆ ಮೊದಲಾಗ ಅನೇಕರು ಹೇಳಿದ್ದಾರೆ, ನಾವೆಲ್ಲ ಸಂದರ್ಭದಲ್ಲಿ ಹೇಳ್ತೇವೆ, ಪ್ರೇಕ್ಷಕನ ಮಟ್ಟಕ್ಕೆ ನಾವು ಇಳಿಯಬಾರದು, ನಮ್ಮ ಮಟ್ಟಕ್ಕೆ ಪ್ರೇಕ್ಷಕನನ್ನು ಎತ್ತರಿಸಬೇಕು. ಹೇಗೆ? ಅದು ಕಮ್ಯುನಿಕೇಷನಲ್ಲಿ ಹೇಳಿ ಆಗುವ ವಿಷಯ ಅಲ್ಲ. ನಮ್ಮ ಮಟ್ಟಕ್ಕೆ ಪ್ರೇಕ್ಷಕರನ್ನು ಎತ್ತರಿಸಬೇಕು ಅಂದರೆ ವಿದ್ವಾಂಸರಿಗೆ ಸಮ್ಮತವಾಗುವಂತೆ ನಾವು ಪ್ರದರ್ಶನ ಕೊಟ್ಟು ಅವರ ಅನುಮೋದನೆ ಪಡೆದು ಅವರು ಅನುಮೋದಿಸಿದ್ದನ್ನು ಸಭೆಯೂ ಅನುಮೋದಿಸುವಂತೆ ತಾನು ಪ್ರದರ್ಶಿಸ್ತಾ ಹೋಗುವುದು. ಇದು ಪ್ರೇಕ್ಷಕರನ್ನು ನಮ್ಮ ಮಟ್ಟಕ್ಕೆ ಏರಿಸುವ ಪ್ರಕ್ರಿಯೆ. ಭಾಗವತನು ಇದನ್ನು ಗಮನಿಸಿ ವಿಷಯದಲ್ಲಿ ನಿಷ್ಠರಾಗಿ ಪ್ರಾಜ್ಞರಾದವರ ಅನುಮೋದನೆಗೆ ಅನುಗುಣವಾಗಿಯೇ ತಮ್ಮ ಕಲಾ ವ್ಯವಸಾಯ ಮುನ್ನಡೆಸ್ತಾ ಹೋದರೆ ನಿಮ್ಮ ಪ್ರಬುದ್ಧತೆಗೆ ಅನುಗುಣವಾದ ಪ್ರೇಕ್ಷಕರ ಅನುಮೋದನೆ ಪ್ರಾರಂಭಿಕವಾಗಿ ಬರ್ತದೆ ಅಂತಲ್ಲ. ಎಷ್ಟೋ ಭಾಗವತರುಗಳು ಈಗ ಪ್ರಸಿದ್ಧರಾದ ಸ್ಟಾರ್ ವ್ಯಾಲ್ಯೂ ಹೊಂದಿದವರು ಪ್ರಾರಂಭಿಕವಾಗಿ ಯಾವ ದೆಸೆಯಲ್ಲಿದ್ದರು, ಅವರು ಬೆಳೀತಾ 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 ಪಕ್ವರಾಗಿ ಈಗ ಹೇಗೆ ಜನಮನ್ನಣೆ ಹೊಂದಿದ್ದಾರೆ ಎಂಬುದನ್ನು ಗಮನಿಸಿದರೆ ರಂಗ ಏರಿದ ಕ್ಷಣ ಚಪ್ಪಾಳೆ ಬೇಕು, ಅನುಮೋದನೆ ಬೇಕು ಎಂಬ ಹಪಹಪಿ ನಮ್ಮಲ್ಲಿ ಕಡಿಮೆ ಆಗ್ತದೆ. ಆದ್ದರಿಂದ ಸಾವಧಾನ ಇರಲಿ, ಧಾವಂತ ಬೇಡ. ಆ ಧಾವಂತ ಇಲ್ಲದೆ ಕಲೆಯಲ್ಲಿ ಪಕ್ವರಾಗುವುದಕ್ಕೆ ಬೇಕಾದಂತೆ ಭಾಗವತರಾದವರು ರಸನಿಷ್ಠವಾಗಿ ಕಲಾನಿಷ್ಠವಾಗಿ ಮುನ್ನಡೆಯುತ್ತಾ ಹೋದರೆ ಈ ರಂಗ ಮತ್ತಷ್ಟು ಸಂಪನ್ನವಾಗ್ತದೆ, ಶ್ರೀಮಂತವಾಗ್ತದೆ ಅಂತ ಪ್ರಾಮಾಣಿಕವಾಗಿ ಹೇಳ್ತಾ ಅನಿಸಿದ್ದನ್ನು ವಿವೇಚನೆ ಅಂತ ನಿಮ್ಮ ಮುಂದಿರಿಸಿದ್ದೇನೆ.
ನೀರು ಹೆಚ್ಚಿರ್ಬೋದು, ಹಾಲು ಕಡಿಮೆ ಇರ್ಬೋದು. ಊಟದ ಜೊತೆಯಲ್ಲಿ ಆ ಹಾಲನ್ನು ಮೆಲ್ಲುತ್ತಾ ಮೆಲ್ಲುತ್ತಾ ಮುನ್ನಡೆಯಬೇಕು ಅಂತ ಅಪೇಕ್ಷಿಸಿ ವಂದಿಸ್ತೇನೆ. ನಮಸ್ಕಾರ.